ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ದೃಗ್ದೃಶ್ಯ ವಿವೇಕ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾವು 82ನೇ ಉಪನ್ಯಾಸದವರೆಗೂ ಕಳೆದ ತರಗತಿಯಲ್ಲಿ ನೋಡಿದ್ದೀವಿ. ಈಗ 83ನೇ ಉಪನ್ಯಾಸಕ್ಕೆ ಬರ್ತಾ ಇದ್ದೀವಿ. ಪದ್ಮಾ ಅವರೇ, ಇದರಲ್ಲಿ 35ನೇ ಶ್ಲೋಕ ಅಂತ ಕಾಣುತ್ತೆ. ಆ ಶ್ಲೋಕವನ್ನು ಹೇಳಿ ಅದನ್ನು ವಿವರಿಸಿ. ಬ್ರಹ್ಮಣ್ಯವಸ್ಥಿತ ಮಾಯಾ ವಿಕ್ಷೇಪ ವೃತ್ತಿರೂಪಿಣಿ ಆವೃತ್ಯ ಖಂಡತಾಂ ತಸ್ಮಿನ್ ಜಗಜ್ಜೀವೌ ಪ್ರಕಲ್ಪಯೇತ್. ಅಂದ್ರೆ ಈ ಬ್ರಹ್ಮಕ್ಕೆ ಒಂದು ಶಕ್ತಿ ಇದೆ, ಅದು ಮಾಯೆ. ಮಾಯೆಗೆ ಎರಡು ಶಕ್ತಿಗಳಿವೆ, ಒಂದು ಆವರಣ ಮತ್ತು ಒಂದು ವಿಕಲ್ಪ ಅನ್ನೋದು, ವಿಕ್ಷೇಪ ಸಾರಿ. ಇವೆ ಎರಡು ಏನ್ ಮಾಡುತ್ತವೆ ಅಂದ್ರೆ, ಈ ವಿಕ್ಷೇಪ ಅನ್ನೋದು ಪ್ರೊಜೆಕ್ಟ್ ಮಾಡುತ್ತೆ. ಏನು ನಾವು ಪ್ರಪಂಚದಲ್ಲಿ ಏನ್ ನೋಡ್ತಾ ಇದ್ದೀವೋ, ಮತ್ತೆ ನಮ್ಮನ್ನ ತೆಗೆದುಕೊಂಡಾಗ ನಮ್ಮ ದೇಹ ಪ್ರೊಜೆಕ್ಟ್ ಮಾಡಿದೆ, ಆದ್ರೆ ನಾನು ಏನು ಅನ್ನೋದನ್ನ ಮುಚ್ಚಿಟ್ಬಿಟ್ಟಿದೆ, ಅದು ಆವರಣ. ನನ್ನ ನಿಜ ಸ್ವರೂಪವನ್ನ ಮುಚ್ಚಿಟ್ಟಿರೋದು ಆವರಣ. ಹಾಗೆ ಪ್ರಪಂಚದಲ್ಲಿ ನಾವು ಹೊರಗಡೆ ಜಗತ್ತಿನಲ್ಲಿ ನೋಡೋದು ಅಷ್ಟೇ, ಮೇಲ್ಗಡೆ ಏನು ನಾಮರೂಪಗಳಾಗಿ ಕಾಣಿಸುತ್ತೋ ಅದು ವಿಕ್ಷೇಪವು ಅದರಲ್ಲಿರುವಂತ ಅಸ್ತಿತ್ವವನ್ನ ಮುಚ್ಚಾಕ್ಬಿಟ್ಟಿದೆ, ಅದು ಆವರಣ. ಹೀಗೆ ಎರಡು ಇದೆ. ಮತ್ತೆ ಹೇಳ್ತಾರೆ, ಎಲ್ಲವೂ ಬ್ರಹ್ಮ ಅಂತಂದ್ರೆ ಪಾರಮಾರ್ಥಿಕ ಜೀವವಷ್ಟೇ. ಆದ್ರೆ ಅದು ಯಾವಾಗ ಮನಸ್ಸಿನಲ್ಲಿ ಪ್ರತಿಫಲನವಾಗುತ್ತೋ ಆವಾಗ ಚಿದಾಭಾಸವಾಗುತ್ತೆ. ಆ ಚಿದಾಭಾಸದ ಇಂದ ಆಗ ಈ ಮಾಯೆ ಅನ್ನುವುದು ವಿಕ್ಷೇಪ ಅಂದ್ರೆ ನಾನು ದೇಹ ಅಂತ ಹೇಳುತ್ತೆ. ನಾನು ನಿಜವಾಗ್ಲೂ ಪಾರಮಾರ್ಥಿಕ ಜೀವಿ ಅನ್ನೋದನ್ನ ಮುಚ್ಚಿಟ್ಬಿಡುತ್ತೆ. ಆಗ ಜಾಗೃತ ಅವಸ್ಥೆಯಲ್ಲಿ ವ್ಯಾವಹಾರಿಕ ಜೀವಿಯಾಗಿ ಅದು ವ್ಯವಹಾರವನ್ನ ಮಾಡ್ತಾ ಇರುತ್ತೆ. ಸ್ವಪ್ನಾವಸ್ಥೆಯಲ್ಲಿ ಅದೇ ಮನಸ್ಸು ಪಾರಮಾರ್ಥಿಕ ಜೀವಿಯಾಗಿ ಅಲ್ಲೂ ಇನ್ನೊಂದು ಪ್ರಪಂಚ. ಜಾಗೃತಾವಸ್ಥೆಯಲ್ಲಿ ಒಂದು ಪ್ರಪಂಚ, ಮತ್ತೆ ನಿದ್ರೆ ಬಂದ ಮೇಲೆ ಸ್ವಪ್ನಾವಸ್ಥೆಯಲ್ಲಿ ಇನ್ನೊಂದು ಪ್ರಪಂಚ. ಅದು ಮನಸ್ಸೇನೆ ಪ್ರೊಜೆಕ್ಟ್ ಮಾಡೋದು ಮತ್ತೆ ಆವರಣವನ್ನು ಮಾಡೋದು. ಈ ಜಾಗೃತಾವಸ್ಥೆಯಲ್ಲೂ ಅಷ್ಟೇ. ಈ ಗಾಢ ನಿದ್ದೆಯಲ್ಲಿ ಸ್ವಪ್ನವಾದ ಮೇಲೆ ಅದು ಆ ಒಂದು ಮಾಯೆ ಅನ್ನೋದು ಪಾರಮಾರ್ಥಿಕ ಜೀವಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅಂದ್ರೆ ಈ ಮಾಯೆ ಅನ್ನೋದು ಮನಸ್ಸೇ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದ್ರೆ ಮಾಯೆ ಅನ್ನೋದು ಮನಸ್ಸೇ, ಈ ಮನಸ್ಸೇನೆ ಈ ಆವರಣ ಮತ್ತೆ ವಿಕ್ಷೇಪಕ್ಕೆ ಕಾರಣ. ನಮ್ಗೆ ಜಗತ್ತನ್ನ ಹೊರಗಡೆ ಪ್ರಪಂಚವನ್ನ ಜಾಗೃತಾವಸ್ಥೆಯಲ್ಲಿ ತೋರಿಸೋದು, ನಿದ್ರಾವಸ್ಥೆಯಲ್ಲಿ ನಾವು ಸ್ವಪ್ನದಲ್ಲಿ ಸ್ವಪ್ನ ಪ್ರಪಂಚವನ್ನ ತೋರಿಸೋದು ಮನಸ್ಸೇ, ಅದೇ ಮಾಯೆ. ಅದಕ್ಕೆ ಎರಡು ಶಕ್ತಿಗಳಿರೋದು ಅನ್ನೋದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಸರಿಯಾಗಿದೆ.
ಸಾವಿತ್ರಿ ಇವರು ದಿನನಿತ್ಯದ ವ್ಯವಹಾರದಲ್ಲಿ ಜ್ಞಾನಿಯ ಹಾಗೂ ಸಾಮಾನ್ಯ ಮನುಷ್ಯನ ನಡವಳಿಕೆಯಲ್ಲಿ ಏನು ವ್ಯತ್ಯಾಸ ಇರುತ್ತದೆ? ಜ್ಞಾನಿ ಹಾಗೂ ಸಾಮಾನ್ಯ ಮನುಷ್ಯನಿಗೆ, ಸಾಮಾನ್ಯ ಅಂತಂದ್ರೆ ಆ ವ್ಯವಹಾರದಲ್ಲಿ ಅವರು ನಾನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳು, ನನ್ನ ಹೆಂಡತಿ ಅಂತ ವ್ಯವಹರಿಸ್ತಾರೆ. ಜ್ಞಾನಿ ಅವರು ನಾನು ಅಂತಾನೆ ಉಪಯೋಗಿಸ್ತಾರೆ, ಆದ್ರೆ ಅದು ಪಾರಮಾರ್ಥಿಕ ಜೀವಕ್ಕೆ ಉಪಯೋಗಿಸ್ತಾರೆ. ಅವ್ರು ಯಾವ್ದನ್ನೇ ಉಪಯೋಗಿಸ್ಬೇಕಾದ್ರೂ ನಾನು ಅಂತಾನೆ ಉಪಯೋಗಿಸ್ತಾರೆ. ಕರೆಕ್ಟ್. ತಾನು ಪಾರಮಾರ್ಥಿಕ ಜೀವಿ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾನೆ ಜ್ಞಾನಿ. ದೇಹ ಮನಸ್ಸು ಬುದ್ಧಿ ತೊಂದರೆ ಆದರೂ ಕೂಡ ಅದು ತನಗಾಗಿಲ್ಲ ಅಂತ ಜ್ಞಾನ ಇರುತ್ತೆ. ಯಾವಾಗಲೂ ಶಾಂತವಾಗಿರುತ್ತೆ ಅವನ ಮನಸ್ಸು. ಆದರೆ ಸಾಮಾನ್ಯ ಮನುಷ್ಯನಿಗೆ ತಾನೇ ದೇಹ ಮನಸ್ಸು ಬುದ್ಧಿ ಅಂತ ಅಂದ್ಕೊಂಡು ಬೇರೆ ಬೇರೆ ಪಾತ್ರಗಳನ್ನೆಲ್ಲ ತನ್ನದೇನೆ ಅಂತ ತಿಳ್ಕೊಂಡು ಅವನು ಒದ್ದಾಡ್ತಾ ಇರ್ತಾನೆ. ಯಾರ್ಯಾರಿಗಾಗುತ್ತೋ ಆನ್ಸರ್ ಮಾಡೋವಾಗ ಅಟ್ಲೀಸ್ಟು ವಿಡಿಯೋ ಆನ್ ಮಾಡಿ. ಮುಂದಿನ ಪ್ರಶ್ನೆ ಸಂಧ್ಯಾ ಅವರಿಗೆ. ಧ್ಯಾನವನ್ನು ಮಾಡಿ ಸಮಾಧಿಯ ಮೂಲಕ ಆತ್ಮಜ್ಞಾನವನ್ನು ಪಡೆದುಕೊಳ್ಳಬಹುದೇ? ಧ್ಯಾನ ಮಾಡೋದ್ರಿಂದ ನಮಗೆ ಸಮಾಧಿಯನ್ನ ಪಡ್ಕೊಳಕ್ಕಾಗಲ್ಲ. ಧ್ಯಾನದಿಂದ ನಾವು ಮನಸ್ಸನ್ನ ಶಾಂತಗೊಳಿಸ್ಕೋಬಹುದು ಅಷ್ಟೇ ವಿನ ನಾವು ಧ್ಯಾನ ಮಾಡೋದ್ರಿಂದ ಜ್ಞಾನ ಪಡ್ಕೊಳಕ್ಕಾಗಲ್ಲ. ಜ್ಞಾನ ಪಡ್ಕೋಬೇಕು ಅಂದ್ರೆ ವೇದಾಂತದ ಮೊರೆ ಹೋಗ್ಲೇಬೇಕು. ಆ ವೇದಾಂತವನ್ನ ನಾವು ಸುಮ್ನೆ ಧ್ಯಾನ ಮಾಡಿ ಎಲ್ಲೋ ಹಿಮಾಲಯಕ್ಕೆ ಹೋಗ್ತೀವಿ, ತಪಸ್ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ನಾವು ಹಂಗೆ ಎಲ್ಲಾ ಶಕ್ತಿಗಳನ್ನ ಏನೋ ಪಡ್ಕೊಂಡ್ಬಿಡ್ತೀವಿ ಅಂತ ಹೇಳೋದೆಲ್ಲ ಸುಳ್ಳು. ಆ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸು ಏನು ತಳಮಳಗೊಳ್ತಿರುತ್ತೆ, ಆ ಮನಸ್ಸನ್ನು ಶಾಂತಗೊಳಿಸ್ಕೋಬಹುದು. ಆದ್ರೆ ಅದರಿಂದ ನಮಗೆ ಜ್ಞಾನ ಬೇಕು ಅನ್ನೋದಾದ್ರೆ ಸದ್ಗುರುಗಳ ಮೂಲಕ ವೇದಾಂತ ಜ್ಞಾನವನ್ನ ಆಳವಾಗಿ ಅಧ್ಯಯನ ಮಾಡಿದಾಗ ಆ ಗುರುಗಳು ಹೇಳಿಕೊಟ್ಟ ದಾರಿನಲ್ಲಿ ಸರಳವಾದ ಉದಾಹರಣೆಗಳನ್ನು ಕೊಟ್ಟದನ್ನ ನಾವು ಅವುಗಳನ್ನೆಲ್ಲ ತಿಳ್ಕೊಳ್ತಾ ಅವರು ನಮ್ಗೇನು ಶ್ರವಣ ಮನನ ನಿಧಿಧ್ಯಾಸಗಳನ್ನ ಮಾಡಿಸ್ತಾ ಬರ್ತಾರೆ. ಅವುಗಳನ್ನು ಮಾಡ್ತಾ ಮಾಡ್ತಾ ನಾವು ಹಂತವಾಗಿ ಜ್ಞಾನ ಪಡ್ಕೋತಾ ಬರ್ಬೋದು. ನಾವು ಈ ಪ್ರಪಂಚ ಏನ್ ಈ ಮಾಯೆಯಲ್ಲಿ ಸಿಲುಕೊಂಡ್ಬಿಟ್ಟಿದೀವಿ, ಈ ಪ್ರಪಂಚ ಶಾಶ್ವತವಲ್ಲ. ನಮ್ಗೀಗ ಈ ಹಿಂದೆ ಎಲ್ಲಾ ಪಾಠಗಳಲ್ಲೂ ಹೇಳ್ಕೊಂಡೇ ಬಂದಿದ್ದಾರೆ. ಒಂದು ಮುಸುಕು ಇರುತ್ತೆ, ಆವರಣ ಮುಚ್ಕೊಂಡಿರುತ್ತೆ, ಅದು ವಿಕ್ಷೇಪಗಳು, ಆವರಣ ವಿಕ್ಷೇಪಗಳು ಅನ್ನೋ ಈ ಸಿಕ್ಕಾಕೊಂಡು ಇಲ್ದೇ ಇರೋದನ್ನ ಇದ್ದಂತೆ ತೋರ್ಸುತ್ತೆ, ಒಂದು ಮರೆ ಮಾಚ್ತಿರುತ್ತೆ. ಇದನ್ನೆಲ್ಲ ನಾವು ಅರ್ಥಕೊಳ್ತಾ ಬಂದು ಹಂತವಾಗಿ ಇದ್ಯಾವುದು ಶಾಶ್ವತವಲ್ಲ. ಈ ಪ್ರಪಂಚದ ಪ್ರತಿ ಒಂದು ಜೀವಿಯಲ್ಲಿಯೂ ಪ್ರತಿ ಒಂದು ವಸ್ತುವಿನಲ್ಲೂ ಇರ್ತಕ್ಕಂಥ ಪಾರಮಾರ್ಥಿಕ ಜೀವಿ ಒಂದೇ ಶಾಶ್ವತ, ಅದರಲ್ಲಿರೋದೇ ನಮ್ಮ ಆತ್ಮ ಶುದ್ಧ ಚೈತನ್ಯ ಅಂತ ಅರ್ಥ ಮಾಡ್ಕೊಂಡು ನಾವು ಜ್ಞಾನ ಪಡಿಬೋದೇ ವಿನ ನಾವು ಧ್ಯಾನ ಮಾಡೋದ್ರಿಂದ ಜ್ಞಾನ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಸರಿಯಾಗಿದೆ. ಮುಂದಿನ ಪ್ರಶ್ನೆ ಸುಜಿಯಾ ಅವರಿಗೆ. ಪಾರಮಾರ್ಥಿಕ ಜೀವಕ್ಕೆ ಇರುವ ಶಕ್ತಿ ಯಾವುದು? ಅದನ್ನು ವಿವರಿಸಿ. ಶಕ್ತಿ ಅಂದ್ರೆ ಗೊತ್ತಾಗ್ಲಿಲ್ಲ. ಶಕ್ತಿ ಅಂದ್ರೆ ಅದೇ ಎರಡು ಶಕ್ತಿಗಳಿರುತ್ತಲ್ಲ, ಮಾಯಾಶಕ್ತಿ ಇರುತ್ತೆ ಪಾರಮಾರ್ಥಿಕ ಜೀವಕ್ಕೆ, ಅದಕ್ಕೆ ಇನ್ನು ಎರಡು ಶಕ್ತಿ ಮಾಯಾಶಕ್ತಿಗೆ, ಅದನ್ನು ವಿವರಿಸಿ. ಓಕೆ, ಇದು ಪಾರಮಾರ್ಥಿಕ ಅದು ಎರಡು ಶಕ್ತಿ ಇರುತ್ತೆ. ಆವರಣ ಒಂದು, ವಿಕ್ಷೇಪ ಒಂದು. ಆವರಣ ಅಂದ್ರೆ ಅದು ಮರೆಮಾಚಿರೋದು, ಮರೆಯಾಗಿರೋದು. ವಿಕ್ಷೇಪ ಅಂದ್ರೆ ರಿಫ್ಲೆಕ್ಟ್ ಮಾಡೋದು, ಅಂದ್ರೆ ಪ್ರೊಜೆಕ್ಟ್ ಮಾಡುತ್ತೆ. ಇವಾಗ ನಮ್ಗೆ ಮಲ್ಕೊಂಡಿದ್ದಾಗ ವ್ಯವಹಾರಿಕ ಜೀವದಲ್ಲಿ ಇರ್ತೀವಿ. ಆಮೇಲೆ ಸ್ವಪ್ನಾವಸ್ಥೆಯಲ್ಲಿ ಬಂದಾಗ ಅಲ್ಲೊಂದು ಸ್ವಪ್ನ ಬೀಳತ್ ನಮ್ಗೆ, ಅದರಲ್ಲೇ ಮುಂದೆ 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 ಹೋಗ್ತಾ ಇರ್ತೀವಿ. ಅದೊಂದು ಮಾಯೆ. ಅದು ಎದ್ಮೇಲೆ ಅನ್ಸುತ್ತೆ ಅಯ್ಯೋ ಅದು ಮಾಯೆ ಅಂತ. ಅದು ಮಾಯೇನೆ. ನಾವು ನಿಜ ಜೀವನದಲ್ಲೂ ಮಾಯೆನಲ್ಲೇ ಇದೀವಿ, ಅದು ನಮಗ್ ಗೊತ್ತಾಗ್ತಿಲ್ಲ.
ಇದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಪಾರಮಾತ್ಮಿಕ ಇದೆ ಒಂದೇ ಸತ್ಯ. ನಾವ್ ಇರೋದೇ ಮಾಯೆ ಇದ್ರಲ್ಲಿ, ಮನಸ್ಸೇ ಮಾಯೆನಲ್ಲೇ ಸೃಷ್ಟಿ ಮಾಡ್ತಾ ಇರುತ್ತೆ. ನಾವಿರೋದೀಗ ಪಾರಮಾತ್ಮಿಕ ಜೀವದಲ್ಲಿ. ಕರೆಕ್ಟ್. ಇವಾಗ ಆವರಣ ಅಂತಂದ್ರೆ ಏನ್ ಮಾಡಿರುತ್ತದು? ಆವರಣ ಅಂದ್ರೆ ಅದು ನಾನು ಅನ್ನೋದೇನು ಅಂದ್ರೆ ಅದನ್ನ ಮರೆ ಮಾಚ್ಬಿಟ್ಟಿರತ್ತೆ. ನಾನು ಅನ್ನೋದು ಮೇಲೆ ಇದ್ದಕ್ಕೆ ಹೇಳಕ್ಕೆ ಬಿಟ್ಟಿರಲ್ಲ. ನಾವು ಅದನ್ನ ತಿಳ್ಕೋಬೇಕು. ತತ್ವಮಸಿ ಅದರಲ್ಲಿ ಗುರುಗಳ ಮೂಲಕ ವೇದಾಂತ ನುಡಿಗಳನ್ನ ಗುರುಗಳ ಮೂಲಕ ಹೋಗ್ಬಿಟ್ಟು ಅದನ್ನೆಲ್ಲ ತಿಳ್ಕೊಂಡು ನಿಧಿಧ್ಯಾಸ ಮಾಡಿ, ಶ್ರವಣ ಮಾಡಿಕೊಂಡು ನಿಧಿಧ್ಯಾಸ ಮಾಡಿಕೊಂಡು ನಾನು ಯಾರು ಅಂತ ಕಂಡಿಡ್ಕೊಂಡು ಆಮೇಲೆ ಆವಾಗ ಇದೆಲ್ಲಾನು ಮಾಯೆ ಅನ್ನೋದು ಗೊತ್ತಾಗತ್ತೆ. ವಿಕ್ಷೇಪ ನಮಗೇನಾಗಿರುತ್ತೆ? ವಿಕ್ಷೇಪ ನಮ್ದು ಚಿದಾಭಾಸದ ಅದು ರಿಫ್ಲೆಕ್ಟ್ ಆಗ್ತಿರತ್ತೆ, ಪ್ರೊಜೆಕ್ಟ್ ಮಾಡ್ತಿರತ್ತೆ. ಅದು ಇದು ನಮ್ಗೇನ್ ಬರುತ್ತೋ ಅದನ್ನ ಅದ್ರ ಮೇಲೆ ಬೀಳತ್ತೆ. ನಾವ್ ಅದೇ ನಮ್ ಜೀವನ ಅನ್ಕೊಂಡ್ಬಿಟ್ಟಿದ್ವಿ. ಅದೇ ಮಾಯೆ ಇರುತ್ತೆ, ಅದೇ ನಮ್ ಜೀವನ ಅಂತ ನಮ್ ಮೂಲ ಏನು ಅನ್ನೋದು ಗೊತ್ತಾಗ್ತಿರಲ್ಲ. ಅದ್ ಏನ್ ಪ್ರೊಜೆಕ್ಟ್ ಆಗತ್ತೋ ಅದೇ ಅಂತ ನಮ್ಗೆ ಅನಿಸ್ತಿರತ್ತೆ. ಅಂದ್ರೆ ಪ್ರೊಜೆಕ್ಟ್ ಆಗೋದು ಇವಾಗ ಜಗತ್ತು ಪ್ರೊಜೆಕ್ಟ್ ಆಗಿರುತ್ತೆ. ಆಮೇಲೆ ಆ ಜಗತ್ನಲ್ಲಿ ನನ್ನ ದೇಹನೂ ಒಂದು ತಾನೆ, ಹಾಗಾಗಿ ನನ್ನ ದೇಹನೂ ಪ್ರೊಜೆಕ್ಟ್ ಆಗಿರುತ್ತೆ ಅಲ್ವಾ? ಸೊ ಪ್ರೊಜೆಕ್ಟ್ ಆಗಿರೋದು ಅಂತಂದ್ರೆ ಏನೇನು ಕಂಡು ಬರ್ತಾ ಇದೆಯೋ ಅದೆಲ್ಲ ಪ್ರೊಜೆಕ್ಷನ್. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಕನ್ಸಲ್ಲಿ ಒಂದು ಪ್ರಪಂಚ ಸೃಷ್ಟಿ ಆಗುತ್ತೆ, ಸೊ ಅದು ಪ್ರೊಜೆಕ್ಷನ್. ಅದೇ ತರ ಇಲ್ಲೂ ಅಷ್ಟೇ. ಇಲ್ಲಿ ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ನಮ್ಗೆ ನಮ್ ದೇಹನೂ ಕಾಣುತ್ತೆ, ಸುತ್ತಲೂ ಮುತ್ತಲು ಜನ ಕಾಣ್ತಾರೆ, ನಮ್ ಮನೆ ಕಾಣುತ್ತೆ, ರೂಮು, ನಾವು ಮಲ್ಕೊಂಡಿರೋ ಜಾಗ ಎಲ್ಲಾನು ಕಾಣುತ್ತೆ. ಅದೆಲ್ಲ ಪ್ರೊಜೆಕ್ಷನ್. ಸೊ ಅದು ವಿಕ್ಷೇಪ. ಅವಾಗ ನಾನೇನ್ ಮಾಡ್ತೀನಿ, ಈ ಒಂದು ದೇಹಕ್ಕೆ ಅಂಟ್ಕೊಂಡ್ಬಿಡ್ತೀನಿ. ಒಂದು ದೇಹಕ್ಕೆ ಅಂಟ್ಕೊಂಡ್ಬಿಟ್ಟು ಇದು ನಾನು ಅಂತ ತಿಳ್ಕೊಂಡು ಇದು ಬೇರೆ ಅದು ಬೇರೆ ಅಂತ ಆಗತ್ತೆ. ಆಕ್ಚುಲಿ ಇದು ಅಲ್ಲಿಗೆ ಸೇರಿರುತ್ತೆ. ಆ ಪ್ರಪಂಚದಲ್ಲಿ ಈಶ್ವರನ್ ಸೃಷ್ಟಿನೇ ಇದೂನು. ಆದ್ರೆ ಇದನ್ನ ಮಾತ್ರ ನನಗ್ ತಗೊಂಡ್ಬಿಡ್ತೀನಿ, ಅದನ್ನೆಲ್ಲ ಬೇರೆ ಮಾಡ್ಬಿಡ್ತೀನಿ. ಆ ತರ ತೊಂದ್ರೆ ಆಗತ್ತೆ. ಯಾಕೆ ಅಂದ್ರೆ ಆವರಣ ಮೊದಲು ಬಂದ್ಬಿಟ್ಟಿರೋದ್ರಿಂದ, ನಾನ್ ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಈ ಒಂದು ತಪ್ಪನ್ನ ನಾನು ಮಾಡ್ತೀನಿ. ಈಗ ಜ್ಞಾನಿಗೇನಾಗುತ್ತೆ, ಅವನಿಗೆ ಆವರಣ ಹೋಗ್ಬಿಟ್ಟಿರುತ್ತೆ, ಅಂದ್ರೆ ತಾನ್ ಯಾರು ಅಂತ ಗೊತ್ತಾಗೋಗಿರುತ್ತೆ. ಹಾಗೆ ಗೊತ್ತಾಗಿರೋದ್ರಿಂದ ಅವನಿಗೆ ದೇಹ ಇದ್ರೂ ಕೂಡ, ಅವನು ದೇಹದ ಮೂಲಕ ವ್ಯವಹಾರಗಳನ್ನ ಮಾಡ್ತಾ ಇದ್ರೂ ಕೂಡ ಅವನು ಆ ದೇಹಕ್ಕೆ ಅಂಟ್ಕೊಳ್ಳೋದಿಲ್ಲ. ಇದು ಪ್ರೊಜೆಕ್ಷನ್ನು, ಇದು ಒಂದು ಇನ್ಸ್ಟ್ರೂಮೆಂಟು. ಇದ್ರ ಮೂಲಕ ನಾನು ಲೋಕ ಕಲ್ಯಾಣದ ಕೆಲಸಗಳನ್ನ ಮಾಡಬೇಕು ಅಂತ ಮಾಡ್ತಾ ಇರ್ತಾನೆ, ಯೂಸ್ ಮಾಡ್ಕೊಳ್ತಾನೆ ದೇಹವನ್ನ, ಮನಸ್ಸನ್ನ, ಬುದ್ಧಿಯನ್ನ. ಆದ್ರೆ ಇದೇ ನಾನು ಅಂತ ಒಂದು ಭ್ರಮೆ ಅವನಿಗೆ ಇರೋದಿಲ್ಲ. ಜ್ಞಾನಿ ಅಂಟ್ಕೊಳ್ಳಲ್ಲ ಅವನು. ನಾವು ಅಂಟ್ಕೊಂಡ್ಬಿಟ್ಟಿರ್ತೀವಿ. ಯಾಕೆಂದ್ರೆ ನಾನ್ ಯಾರು ಅನ್ನೋದು ನಮಗ್ ಗೊತ್ತಿಲ್ಲದೆ ಇರೋದ್ರಿಂದ. ನಾನ್ ಯಾರು ಅನ್ನೋದು ಮೊದ್ಲು ಚೆನ್ನಾಗಿ ತಲೆಯಲ್ಲಿ ಕೂತ್ ಬಿಟ್ರೆ ಆವಾಗ ನಾವು ಈ ತಪ್ಪನ್ನ ಮಾಡಲ್ಲ, ಇದಕ್ಕೆ ಅಂಟ್ಕೊಳ್ಳೋ ತಪ್ಪನ್ನ ಮಾಡಲ್ಲ ನಾವು. ನಂಗೆ ಇದೊಂದು ಇದಾಯ್ತು. ಸ್ವಪ್ನದಲ್ಲೂ ಒಂದು ಮಾಯಾಲೋಕದಲ್ಲಿ ಇದೀವಿ, ಈಗ್ಲೂ ಅದ್ರಲ್ಲೇ ಇದೀವಿ ನಾವು. ಈಗ್ಲೂ ಇದೂ ಸ್ವಪ್ನವೇ, ಏನು ವ್ಯತ್ಯಾಸ ಇಲ್ಲ. ಆದ್ರೆ ನಮ್ಗೇನ್ ಅನ್ಸುತ್ತೆ, ಅದು ಸ್ವಪ್ನ, ಅಯ್ಯೋ ಕನ್ಸು, ಯಾರಾದ್ರೂ ಅಯ್ಯೋ ಅಂತ ಕನ್ಸ್ಬಿತ್ತು ಹಿಂಗ, ಕನ್ಸು ಬಿಡ್ರಿ ಅಂತ ಅಂತೀವಿ. ಆದ್ರೆ ಇದನ್ ಮಾತ್ರ ಇದೇ ದೊಡ್ಡ ಕನ್ಸು, ಇದನ್ನೇ ದೊಡ್ಡ ತಪ್ಪು ಮಾಡ್ತಾ ಇದೀವಿ ನಾವು. ಅದು ಗೊತ್ತಿಲ್ಲ. ಇದನ್ ಮಾತ್ರ ನಿಜ, ಯೂ ಹಂಗಂದ್ರು ಹಿಂಗಂದ್ರು, ಹಿಂಗಾಯ್ತು ಹಂಗಾಯ್ತು, ಲಾಸ್ ಆಯ್ತು ಅಂತ ದಿನಾ ಅಳ್ತೀವಿ. ಎಷ್ಟು ಭ್ರಮೆ! ಅದಕ್ಕೆ ಮಾತ್ರ ನಾವು ಅಳಲ್ಲ, ಅದಕ್ಕೂ ಅಳವ್ರು ಎಷ್ಟೋ ಜನ ಇದ್ದಾರೆ, ಅದು ಬೇರೆ ವಿಷಯ. ಆ ಕನಸು ಬಿದ್ದ ತಕ್ಷಣ ನನ್ಗೆ ಅಂಥ ಕನಸು ಬಿತ್ತು, ಇಂಥ ಕನಸು ಬಿತ್ತು, ಅದರಿಂದ ಹಂಗಾಗ್ಬೋದು ಹಿಂಗಾಗ್ಬೋದು ಲೆಕ್ಕಾಚಾರ ಹಾಕಿ ಜ್ಯೋತಿಷಿಗಳ ಹತ್ರ ಹೋಗಿ ಕೇಳಿ ಮಾಡಿ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಅದಿನ್ನೂ ಒಂದು ಮಟ್ಟ, ಇನ್ನೂ ತೊಂದರೆಯಲ್ಲಿ ಇರೋಂಥವ್ರು ಅವರು. ನಮಗೆ ಅಟ್ಲೀಸ್ಟ್ ಯಾ ಕನಸ್ತಾನೆ ಅಂತ ಬಿಟ್ಟಾಕ್ಬಿಡ್ತೀವಿ. ಆದ್ರೆ ಇದನ್ನ ಬಿಟ್ಟಾಕಕ್ಕೆ ಕಲ್ಸ್ಕೋಬೇಕು. ಅದು ಗುರುಗಳು ಕೃಪೆ. ಅದರಲ್ಲಿ ನಾವು ಅದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸವನ್ನ. ಗುರು ಕೃಪೆ ಅಂದ್ರೆ ಇನ್ನೇನೋ ಬೇರೆ ಮಿರಾಕಲ್ ಆಗತ್ತೆ, ಹಿಂಗ ಆಶೀರ್ವಾದ ಮಾಡಿದ ತಕ್ಷಣ ನಮ್ಗೇನೋ ಆಗೋಗುತ್ತೆ ಅಂತ ಅಲ್ಲ. ಅದನ್ನ ಪದೇ ಪದೇ ಹೇಳ್ತಾರೆ ಗುರುಗಳು. ಗುರು ಕೃಪೆ ಅಂದ್ರೆ ಆ ಟೀಚಿಂಗು, ಅವರು ಟೀಚ್ ಮಾಡಿದಾಗ ನಮಗದು ಕ್ಲಾರಿಟಿ ಬರ್ಬೇಕು, ಅರ್ಥ ಆಗ್ಬೇಕು, ನಾವು ಅದರಲ್ಲಿ ನಿಲ್ಲಕ್ಕಾಗ್ಬೇಕು. ಅದು ಗುರು ಕೃಪೆ ಅಂತ ಹೇಳ್ತಾರೆ.
ಸೌಂಡ್ ಸರಿಯಾಗಿ ಬರ್ತಾ ಇಲ್ಲ, ಯಾಕ ಕೊರಕರ ಅಂತ ಇದೆ. ನಂದಾ? ಹೌದು ಮೇಡಮ್. ಇಲ್ಲ, ಸರಿಗ್ ಬಂತು, ಕೇಳಿಸ್ತಿದೆ. ಹೌದಾ? ಸರಿಯಾಗಿ ನಂದು ಆಕ್ಚುಲಿ ಇದು ಸರಿಯಾಗಿದೆ. ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ ಇದನ್ನ ಹಾಕೊಂಡಿರ್ತೀನಿ ನಾನು. ಓಕೆ, ಸರಿಯಾಗಿ ಕೇಳಿಸ್ತಾ ಇದೆಯಾ? ಸರಿ. ಮುಂದಿಂದು ಶೀಲಾ ಅವ್ರಿಗೆ ಪ್ರಶ್ನೆ. ತಾನು ಪಾರಮಾರ್ಥಿಕ ಜೀವ ಎಂಬುದನ್ನು ಜೀವಿಯು ತನ್ನಷ್ಟಕ್ಕೆ ತಾನೇ ತಿಳಿದುಕೊಳ್ಳಲು ಸಾಧ್ಯವೇ? ಸಾಧ್ಯ ಇದೆ ಮೇಡಮ್. ನಾನ್ ಪಾರಮಾರ್ಥಿಕ ಜೀವ ಅಂತ ತಿಳ್ಕೋಬೇಕಾದ್ರೆ ಅವನು ಸಾಧನೆಯನ್ನ ಮಾಡಬೇಕು. ಏನಂದ್ರೆ ಈ ಜೀವ ನಾನಲ್ಲ, ಈ ಏನು ಈ ಜೀವಾತ್ಮ ಇದೆಯಾ, ಈ ಮನಸ್ಸು, ಈ ದೇಹ, ಇದ್ಯಾವ್ದು ನಾನಲ್ಲ ಅಂತ ಅಂದ್ಬಿಟ್ಟು ಅದನ್ನ ತಿಳ್ಕೋಬೇಕಾಗತ್ತೆ ಫಸ್ಟ್. ಅದನ್ನ ಯಾವ್ದ್ರ ಮೂಲಕ ನಾವು ತಿಳ್ಕೊತೀವಿ ಅಂತಂದ್ರೆ ವೇದಾಂತದ ಮೂಲಕ. ಈ ಜೀವ ನಾನಲ್ಲ, ಈ ಮನಸ್ ನಾನಲ್ಲ, ಇದೆಲ್ಲ ಬರೀ ಮಾಯೆ, ಇದು ಬದಲಾಗುವಂಥದ್ದು. ಯಾವುದು ಬದಲಾಗದೆ ಇದೆಯೋ, ಅದೇ ಶಾಶ್ವತವಾದಂಥದ್ದು ಯಾವ್ದಿದೆಯೋ ಅದನ್ನ ನಾವು ನಂಬಿದ್ರೆ ಅದೇ ಪಾರಮಾರ್ಥಿಕ ಜೀವನ ಅಂತ ಹೇಳ್ತೀವಿ. ಆದ್ರಿಂದ ಆ ಪಾರಮಾರ್ಥಿಕ ಜೀವಕ್ ನಾವು ಹೋಗ್ಬೇಕಾದ್ರೆ ಈ ವೇದಾಂತವನ್ನ ನಾವು ಅಭ್ಯಾಸ ಮಾಡ್ಬೇಕು. ಆ ವೇದಾಂತ ಅಭ್ಯಾಸ ಮಾಡ್ಬೇಕಾದ್ರೆ ನಾವು ಗುರುಗಳ ಮೊರೆ ಹೋಗ್ಬೇಕು. ಗುರುಗಳ ಮೊರೆ ಹೋದಾಗ ನಾವು ಅವ್ರನ್ನ ನಂಬೇಕು. ಅವರು ನಮ್ಮನ್ನ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಮಗ್ ಮಾರ್ಗವನ್ನ ಸೂಚಿಸ್ತಾ ಇದ್ದಾರೆ. ಯಾವುದು ಈ ಜ್ಞಾನವನ್ನ, ಒಳ್ಳೆ ಜ್ಞಾನ ನಾವ್ ಏನ್ ಪಡ್ಕೋಬೇಕು ಅಂತ ಇದ್ದೀವೋ, ಉತ್ತಮ ಜ್ಞಾನನ, ಆ ಜ್ಞಾನನ ನಾವು ಪಡ್ಕೊಳ್ಳೋದಕ್ಕೆ ಮಾರ್ಗ ತೋರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಆ ಗುರುಗಳನ್ನ ನಂಬಿದಾಗ ಈಶ್ವರ ಗುರುಹು ಅಂತ ಹೇಳ್ತಾರೆ. ಆ ಪರಮಾತ್ಮನೇ ಗುರು ರೂಪದಲ್ಲಿ ಬಂದು ನಮ್ಗೆ ಈ ಜ್ಞಾನನ ತಿಳಿಸ್ತಾ ಇದ್ದಾನೆ. ಆದ್ರಿಂದ ಅದನ್ನ ನಾವು ನಂಬೇಕು, ಈ ವೇದಾಂತನೂ ನಂಬೇಕು, ಮತ್ತೆ ಗುರುಗಳನ್ನ ನಾವು ನಂಬಿ ಮುಂದೆ ಹೋದ್ರೆ ನಮಗ್ ಜ್ಞಾನ ಅನ್ನೋದು ಸಿಗುತ್ತೆ. ಆಗ ನಾವು ಪಾರಮಾರ್ಥಿಕ ಜೀವನಕ್ಕೆ ಹೋಗ್ತೀವಿ ಅಂತ ಹೇಳ್ಬೋದು. ಕರೆಕ್ಟ್. ಅಂದ್ರೆ ನಾನ್ ಕೇಳಿದ ಪ್ರಶ್ನೆ ತನಗೆ ಗೊತ್ತಾಗುತ್ತಾ ಅಂತ. ತನಗೆ ಗೊತ್ತಾಗಲ್ಲ. ಇವಾಗ ನೀವೇನ್ ಹೇಳಿದ್ರಿ, ನೀವು ಹೇಳಿದ್ದೆಲ್ಲ ಕರೆಕ್ಟ್. ಅದು ಗುರುಗಳ ಮೂಲಕ, ವೇದಾಂತದ ಮೂಲಕ, ಸಾಧನೆ ಮೂಲಕ, ಅದೆಲ್ಲ ಪರ್ಫೆಕ್ಟ್. ಮುಂದಿನ ಪ್ರಶ್ನೆ ಸವಿಯವರಿಗೆ. ರಮಣ ಮಹರ್ಷಿಗಳು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾಗ ನೋವಿದೆ ಎಂದು ಹೇಳುತ್ತಾರೆ, ಇದನ್ನು ವಿಶ್ಲೇಷಿಸಿ. ಬರೀ ನೋವಿದೆ ಅಂತ ಯಾಕೆ ಹೇಳ್ತಾರೆ? ನನಗೆ ನೋವಿದೆ ಅಂತ ಯಾಕೆ ಹೇಳಲ್ಲ? ದೇಹಕ್ಕೆ ನೋವಿದೆ ಅಂತ ಯಾಕೆ ಹೇಳಲ್ಲ ಅಂತ ಕಾಮೆಂಟ್ ಮಾಡಿ. ಸವಿ. ಹಲೋ ಮ್ಯಾಮ್, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಅವರು ದೇಹಕ್ಕೆ ನೋವಿದೆ ಅಂತ ಹೇಳಕ್ಕಾಗಲ್ಲ, ಯಾಕೆ ಅಂದ್ರೆ ದೇಹ ಒಂದು ಯಂತ್ರ ಅಷ್ಟೇ. ಆಮೇಲೆ ನನಗೂ ನೋವಿದೆ ಅಂತಾನೂ ಹೇಳಕ್ಕಾಗಲ್ಲ, ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು, ಅವರು ಜ್ಞಾನಿ, ಅವರು ಪಾರಮಾರ್ಥಿಕ ಜೀವ, ಅವರು ದೇಹ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಅವರು ಎರಡೂ ಹೇಳಕ್ಕಾಗಲ್ಲ. ಹೌದು, ನೋವಿದೆ ಅಂತ ಅದಕ್ಕೆ ಹೇಳ್ತಾರೆ. ಕರೆಕ್ಟ್. ಮೇಡಮ್, ಇಲ್ಲೇ ನಂಗೆ ಒಂದು ಡೌಟ್ ಇದೆ. ಲಾಸ್ಟ್ ಅಲ್ಲಿ ಕೇಳಲ್ಲ ಅಥವಾ ಈಗ ಕೇಳಲ್ಲ? ಇಲ್ಲೇ ಕೇಳಿ. ಈಗ ನಾನು ನನ್ನ ದೇಹಕ್ಕೆ ನೋವಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಅಂತಂದ್ರೆ ಅದು ಯಂತ್ರ ಅಂತ. ಮತ್ತೆ ಪಾರಮಾರ್ಥಿಕ ಜೀವಿ ಆಗಿರೋದ್ರಿಂದ, ಅವರು ಜ್ಞಾನಿಗಳಾಗಿರೋದ್ರಿಂದ ಪಾರಮಾರ್ಥಿಕ ಜೀವಕ್ಕೆ ಯಾವ ನೋವು ಇಲ್ಲ, ಯಾವ ಬಾಧೆನೂ ಇರಲ್ಲ. ಸರಿ, ಅದನ್ನ ತಿಳ್ಕೊಂಡಿದೀವಿ. ಹಾಗಾದ್ರೆ ನೋವು ಯಾವ್ದಕ್ಕಿದೆ? ವ್ಯಾವಹಾರಿಕ ಜೀವಿಗೂ ಅಲ್ಲ ಅಂತಾನು ಹೇಳಿದ್ದಾರೆ ಅದರಲ್ಲಿ. ವ್ಯಾವಹಾರಿಕ ಜೀವಿಗೂ ಅಲ್ಲ ಅಂತ ಹೇಳಿಲ್ಲ. ನನಗೆ ನೋವಿದೆ ಅಂತ ಹೇಳ್ಬಿಟ್ರೆ, ವ್ಯಾವಹಾರಿಕ ಜೀವಿ ಅಂತ ಹೇಳಿದ್ರೆ ನಾನು ಅಜ್ಞಾನಿ ಆಗ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋವು ಯಾವ್ದಕ್ಕಿದೆ ಅನ್ನೋದು ಒಂದು ಪ್ರಶ್ನೆ. ಆಕ್ಚುಲಿ ನೋಡಕ್ ಹೋದ್ರೆ ಅದೇ ಒಂದು, ಇವಾಗ ಫ್ಯಾನ್ ಇಂದ ಎಕ್ಸಾಂಪಲ್ ತಗೊಂಡ್ರೆ, ಎಲೆಕ್ಟ್ರಿಸಿಟಿ ಇದೆ, ಫ್ಯಾನ್ ಇದೆ. ಇವಾಗ ಫ್ಯಾನ್ ಓಡ್ಬೇಕಾದ್ರೆ ಎಲೆಕ್ಟ್ರಿಸಿಟಿ ಸಂಪರ್ಕ ಬೇಕು.
ಹಾಗಂತ ಎಲೆಕ್ಟ್ರಿಸಿಟಿಗೆ ಫ್ಯಾನ್ ಅನ್ನ ತಿರುಗಿಸೋ ಶಕ್ತಿ ಇಲ್ಲವೇ, ಅದು ಅದ್ರಷ್ಟಕ್ಕದಿದೆ. ಫ್ಯಾನ್ ತಿರುಗ್ತಾ ಇದೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಎಲೆಕ್ಟ್ರಿಸಿಟಿ ಅದ್ರ ಪಾಡ್ಗದಿರುತ್ತೆ. ಫ್ಯಾನ್ಗೆ ಎಲೆಕ್ಟ್ರಿಸಿಟಿ ಇಲ್ದೇನೆ ಫ್ಯಾನ್ ತಿರುಗಕ್ಕಾಗಲ್ಲ. ಸೊ ಎರಡಕ್ಕೂ ಆ ರೀತಿ ಇದು. ಆದರೆ ಫ್ಯಾನು ಎಲೆಕ್ಟ್ರಿಸಿಟಿ ಸಂಪರ್ಕಕ್ಕೆ ಬಂದಾಗ ಫ್ಯಾನು ತಿರುಗುತ್ತೆ. ಅದೇ ತರಹ ಇದನ್ನು ಈ ವ್ಯಾವಹಾರಿಕ ಜೀವ ಅಂತ ಅನ್ನೋದು ಏನು ಅಂದ್ರೆ, ಇವಾಗ ಈ ಅಹಂಕಾರ ಅನ್ನೋದು ಚಿತ್ ಜಡ ಗ್ರಂಥಿ. ಅದು ಪಾರಮಾರ್ಥಿಕ ಜೀವದ ಗುಣಲಕ್ಷಣಗಳನ್ನ ಈ ಒಂದು ಜಡವಾದ ದೇಹ ಮನಸ್ಸು ಬುದ್ಧಿಯ ಮೇಲೆ, ಜಡವಾದ ದೇಹ ಮನಸ್ಸು ಬುದ್ಧಿಯ ಗುಣಗಳನ್ನ ಅದರ ಮೇಲೆ ಪರಸ್ಪರ ಆರೋಪ ಮಾಡಿದಾಗ ಈ ಒಂದು ಜೀವ ಅನ್ನೋದು ಸೃಷ್ಟಿಯಾಗುತ್ತೆ. ಅಂದ್ರೆ ನನಗೆ ನೋವಿದೆ, ನನಗೆ ಎಲ್ಲ ಆಗ್ತಾ ಇದೆ ಅಂತ ಯಾವ ಅಜ್ಞಾನಿ, ನಾವಿವಾಗ ತಿಳ್ಕೊಂಡಿದೀವಲ್ಲ, ಅಜ್ಞಾನಿಗೆ ಅಥವಾ ಈ ಜೀವ ಅಂತ ಏನ್ ಹೇಳ್ಕೊಳ್ತೀವಿ, ಈ ಕಾಂಬಿನೇಷನ್ ಬುದ್ಧಿಯಲ್ಲಿ ಈ ಚಿದಾಭಾಸದ ಪ್ರತಿಫಲನ ಆದಮೇಲೆ ಅಹಂಕಾರದ ದೆಸೆಯಿಂದ ಅದೆರಡಕ್ಕೂ ಪರಸ್ಪರ ಆರೋಪ ಆಗಿ ಅಜ್ಞಾನ ಯಾವಾಗ ನಾನೇ ಇದು ಅನ್ನೋ ಒಂದು ಭಾವನೆ ಬರುತ್ತೋ ಆ ಹಂತದಲ್ಲಿ ಅದಕ್ಕೆ ನೋವಿದೆ. ಅದಕ್ಕೆ ಅವರು ಹೇಳೋದು, ನನಗೆ ನೋವಿದೆ ಅಂತ ಹೇಳ್ಬಿಟ್ರೆ ಅವಾಗ ಅಜ್ಞಾನಿ. ಅಂದ್ರೆ ಅಜ್ಞಾನಿ ನನಗೆ ನೋವಿದೆ ಅಂತ ಹೇಳ್ತಾನೆ. ಆಕ್ಚುಲಿ ಯಾರಿಗೂ ನೋವಿಲ್ಲ. ನಿಜವಾಗ್ಲೂ ನೋಡಕ್ ಹೋದ್ರೆ ಯಾರಿಗೂ ನೋವಿಲ್ಲ. ಅದಕ್ಕೆ ಇವಾಗ ಈ ಸಾವಿನ ಬಗ್ಗೆನೂ ಹೇಳ್ತಾರೆ. ಒಂದು ಆದ್ರೆ ಆ ನೋವಿನ ಅನುಭವ ಅವ್ರಿಗೆ ಆಗ್ತಾ ಇರುತ್ತಲ್ಲ, ನೋವಿನ ಅನುಭವ ಆಗುತ್ತೆ. ಅದಕ್ಕೆ ಹೇಳೋದು. ಇವಾಗ ಸಾವಿನ ವಿಷಯ ಹೇಳ್ತೀನಿ. ಈಗ ಸಾವು, ದೇಹ ಬಿದ್ದು ಹೋಗುತ್ತೆ ಸಾವಿನ ಸಮಯದಲ್ಲಿ. ಸೊ ದೇಹ ಜಡ. ಸೊ ದೇಹ ಸತ್ತಿತು ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ದೇಹ ಯಾವಾಗ್ಲೂ ಸತ್ತಿರೋದೆ. ಹಂಗ್ ನೋಡಕ್ ಹೋದ್ರೆ ಅದು ಜಡವಾಗಿರೋದ್ರಿಂದ ಅದು ಸತ್ ಲೆಕ್ಕನೆ ಯಾವಾಗ್ಲೂ. ಅದರಲ್ಲಿ ಚೈತನ್ಯ ಇರೋದ್ರಿಂದ ಇದಕ್ಕೆ ಚೈತನ್ಯ ಬಂದಿರುತ್ತೆ, ಇದು ಓಡಾಡ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಈಗ ಸಾವಿನ ಸಮಯದಲ್ಲಿ ದೇಹ ಬಿದ್ದು ಹೋಗುತ್ತೆ. ಈ ಸೂಕ್ಷ್ಮ ಶರೀರ, ಕಾರಣ ಶರೀರ ಮತ್ತು ಚಿದಾಭಾಸ, ಇದು ಮೂರು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಇವಾಗ ನಿಜವಾಗ್ಲೂ ಸಾವಾಯ್ತಾ ಅಲ್ಲಿ? ಸತ್ತಿದ್ಯಾರು ಅಂತ ಪ್ರಶ್ನೆ ಬಂದ್ರೆ ಸಾವೇ ಇಲ್ಲ ಅಲ್ಲಿ, ಯಾರು ಸಾಯ್ಲೇ ಇಲ್ಲ. ಯಾಕೆಂದ್ರೆ ಇದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಸೂಕ್ಷ್ಮ ಶರೀರ, ಕಾರಣ ಶರೀರ, ಚಿದಾಭಾಸ, ಆ ಅಜ್ಞಾನ ಹೋಗೋವರೆಗೂ ಅದು ಹೋಗ್ತಾನೆ ಇರುತ್ತೆ. ಸೊ ಅದೇನ್ ಸತ್ತಿಲ್ಲ. ದೇಹ ಸತ್ತ, ದೇಹನೂ ಸತ್ತಿಲ್ಲ, ಅದು ಯಾವಾಗ್ಲೂ ಸತ್ತಿರೋ ಲೆಕ್ಕನೆ. ಮತ್ ಸಾವು ಯಾರಿಗೆ? ಮತ್ ನಾವ್ ಯಾಕೆ ಇಷ್ಟೊಂದು ಅಳ್ತೀವಿ ಅಂದ್ರೆ ಅದೇ ಬರೀ ಅಜ್ಞಾನ. ಇಲ್ಲೂ ಅಷ್ಟೇ ಅನುಭವ ಇರುತ್ತೆ. ಅನುಭವ ಅದನ್ನೇ ಹೇಳೋದು ಮಾಯೆ ಅಂತ. ಈಗ ಕನಸಿನಲ್ಲಿ ಎಲ್ಲ ಅನುಭವ ಇದೆ. ಅದ್ರಲ್ಲಿ ಯಾವ್ದೋ ಬೆಟ್ಟದ ಮೇಲಿಂದ ಬಿದ್ದು ಬಿಡ್ತೀವಿ, ಅಥವಾ ಯಾವ್ದೋ ಬೆಂಕಿ ಮಳೆ ಬಂದ್ಬಿಡುತ್ತೆ, ಅಥವಾ ಒಳ್ಳೆ ಕಾಫಿ ಕುಡಿತೀವಿ, ಒಳ್ಳೆ ಪಾಯಸ ಕುಡಿತೀವಿ, ಫಸ್ಟ್ ಕ್ಲಾಸ್ ರುಚಿ, ಎಲ್ಲ ಅನುಭವ ಇದೆ. ನಿಜಾನೋ ಅನುಭವ? ಕನಸಿಂದ ಎದ್ದ ಮೇಲೆ ಖಂಡಿತ ಇಲ್ಲ. ಅದು ನಿಜ ಅಲ್ವೇ ಅಲ್ಲ, ಮಿಥ್ಯ. ಅದು ನಡೀತಾ ಇರುವಾಗ ಅದಿದ್ದ ಹಾಗೆ ಅನಿಸುತ್ತೆ, ನಿಜವಾಗಿ ನೋಡಿದರೆ ಅದು ಇಲ್ಲ. ಅದು ಎಷ್ಟು ಪಜಲ್ ನೋಡಿ ಇದು. ಆಶ್ಚರ್ಯ ಆಗತ್ತೆ ಇದು ನಿಜವಾಗ್ಲೂ ನೋಡಕ್ ಹೋದ್ರೆ. ನೋವಿನ ಅನುಭವ ಇದೆ, ಆದ್ರೆ ನಿಜವಾಗ್ಲೂ ಇಲ್ಲ. ಆ ಲೆಕ್ಕ ಕನಸಿಂದ ತಗೊಂಡಾಗ ನಮ್ಗೆ ಕರೆಕ್ಟ್ ಅನ್ಸುತ್ತೆ, ಇಲ್ಲಿ ಬಂದಾಗ ನಮ್ಗೆ ಅನ್ಸಲ್ಲ. ಯಾಕೆಂದ್ರೆ ಇವಾಗ ಅದು ನಡೀತಾ ಇರುತ್ತಲ್ವಾ, ನಡೆಯೋವಾಗ ಸತ್ಯ ಅಂತ ಅನ್ಸುತ್ತದು. ಆದ್ರೆ ನಿಜವಾಗ್ಲೂ ನೋಡಿದ್ರೆ ಅನುಭವ ಸುಳ್ಳು, ಮಿಥ್ಯ. ಆ ರೀತಿ ಅದಕ್ಕೆ ಎಕ್ಸ್ಪ್ಲನೇಷನ್. ಆಶಾಲಕ್ಷ್ಮಿ, ಥ್ಯಾಂಕ್ ಯು ಮ್ಯಾಮ್. ಓಕೆ. ಆಶಾಲಕ್ಷ್ಮಿ ಕ್ವಿಟ್ ಮಾಡಿದ್ರೇನು ಅಲ್ವಾ? ಓಕೆ. ಮುಂದಿನ ಪ್ರಶ್ನೆ ಯಾಕಪ್ಪ ಕೇಳಿ, ನಿಮ್ಮನ್ನೇ ಕೇಳ್ಬಿಡ್ತೀನಿ. ಎಲ್ರದು ಒಂದ್ ರೌಂಡ್ ಆಯ್ತಲ್ವಾ? ಕುಸುಮ ಅವ್ರೇನಾದ್ರು ಮಾತಾಡಕ್ಕಾಗತ್ತಾ? ಇದು ನೀವು ಹೇಳ್ಬೋದು ಅನ್ಸುತ್ತೆ. ಹೇಳಕ್ಕಾದ್ರೆ ಹೇಳಿ. ಅದ್ರಲ್ಲಿ ವರಾಹನ್ ಕಥೆ ಹೇಳಿದ್ದಾರೆ, ಅದ್ರ ಮೂಲಕ ನಮ್ಗೆ ಏನ್ ತಿಳಿದು ಬರುತ್ತೆ ಅಂತ ನಿಮ್ಗಾದ್ರೆ ಹೇಳಿ, ಇಲ್ಲ ಅಂದ್ರೆ ಪದ್ಮ ಅವ್ರೆ ಹೇಳ್ತಾರೆ. ಕುಸುಮ ಅನ್ಮ್ಯೂಟ್ ಮಾಡಕ್ಕೆ ಕಷ್ಟನಾ? ಆಯ್ತು, ಬಂದ್ರು. ಆಡಿಯೋ ಅನ್ಮ್ಯೂಟ್ ಮಾಡ್ಬೇಕು. ಕುಸುಮ ಅವ್ರೆ ಆಡಿಯೋ ಆಗಲ್ವಾ? ಓಕೆ ಓಕೆ, ಸರಿ 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 ಸರಿ, ಓಕೆ ಓಕೆ. ನೀವು ಹೇಳಿ ಪದ್ಮ ಅವ್ರೆ. ವರಾಹ ಹಿರಣ್ಯಾಕ್ಷ ಎಲ್ರಿಗೂ ಹಿರಣ್ಯಾಕ್ಷನ ಕತೆ ಗೊತ್ತು ಎಲ್ಲರಿಗೂ.
ಹಿರಣ್ಯಾಕ್ಷ ಅನ್ನುವ ರಾಕ್ಷಸನ್ನ ಸಂಹಾರ ಮಾಡ್ಬೇಕಾದ್ರೆ ವರಾಹ ಅವತಾರದಲ್ಲಿ ವಿಷ್ಣು ಬರ್ತಾರೆ. ಈ ಹಿರಣ್ಯಾಕ್ಷ ಈ ಭೂಮಿಯನ್ನ ಬೇರೆ ಕಡೆಗೆ ಎತ್ಕೊಂಡು ಹೊರಟೋಗಿರ್ತಾನೆ, ಅಪಹರಿಸಿ ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಆವಾಗ ವಿಷ್ಣು ಅವತಾರ ಅಂದ್ರೆ ವರಾಹ ಅವತಾರದಲ್ಲಿ ಬಂದು ಭೂಮಿಯನ್ನ ರಕ್ಷಣೆ ಮಾಡಿ ಅವನನ್ನ ಸಂಹಾರ ಮಾಡ್ಬಿಡ್ತಾರೆ. ಆಮೇಲೆ ವರಾಹ ಅವತಾರದಲ್ಲೇ ಈ ಭೂಮಿಯ ಮೇಲೆ ವಿಷ್ಣು ಸಂಸಾರ ಮಾಡ್ಕೊಂಡು ಇರ್ತಾನೆ. ಬೇಕಾದಷ್ಟು ಮಕ್ಕಳಾಗ್ತಾರೆ, ಮೊಮ್ಮಕ್ಕಳಾಗ್ತಾರೆ, ಏನೋ ಸಂಸಾರ ಬೇಕಾದಷ್ಟು ಆನಂದವಾಗಿ ಇಲ್ಲೇ ಈ ಮಾಯೆಯಲ್ಲಿ ಸಿಲ್ಕ್ ಹಾಕೊಂಡ್ಬಿಟ್ಟೆ ಇರ್ತಾನೆ ವಿಷ್ಣು. ಅಂದ್ರೆ ತಾನು ಯಾರು ಅನ್ನೋದನ್ನ ಮರ್ತು ಬಿಟ್ಟಿರ್ತಾನೆ. ಆದ್ರೆ ಎಷ್ಟು ದಿನಾನಾದ್ರೂ ಬರ್ದೇ ಇದ್ದಿದ್ದಕ್ಕೋಸ್ಕರ ಲಕ್ಷ್ಮೀ ದೇವಿ ಶಿವನನ್ನ ಪ್ರಾರ್ಥನೆ ಮಾಡ್ಕೊಂಡು ಹೀಗ್ ಬರ್ಲಿಲ್ಲ ನೋಡು ಅಂತಂದ್ಬಿಟ್ಟು ಹೇಳ್ದಾಗ ಶಿವ ಬಂದು ನೋಡಿದ್ರೆ ಏನು ಬೇಕಾದಷ್ಟು ಮಕ್ಕಳು ಮೊಮ್ಮಕ್ಕಳ ಜೊತೆ ಆನಂದವಾಗಿರೋದನ್ನ ನೋಡಿ, ಏನಿದು ನೀನು ಇಲ್ಲೇ ಇದೀಯಲ್ಲಪ್ಪ ವಿಷ್ಣು, ನಿನ್ ಜಾಗಕ್ಕೆ ಅಂತ ಕರೀದಾಗ, ಎಲ್ಲಿಗೆ ಬರೋದು, ಎಲ್ಲೂ ಬರಲ್ಲ, ನಾನ್ ನೋಡು ಎಷ್ಟೊಂದ್ ಜನ ಇದಾರೆ, ನಾನು ಅವ್ರನ್ನೆಲ್ಲ ಸಾಕೋ ಜವಾಬ್ದಾರಿ ಇದೆ, ಇಷ್ಟೆಲ್ಲ ಸಂಸಾರ ಬಿಟ್ಬಿಟ್ಟು ನಾನು ಆನಂದವಾಗಿದ್ದೀನಿ ನಾನು ಇಲ್ಲೇ ಅಂತಂದ್ಬಿಟ್ಟು ಹೇಳ್ದಾಗ, ಇಲ್ಲಪ್ಪ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಅದಕ್ಕೆ ತ್ರಿಶೂಲ ತಗೊಂಡು ದೇಹವನ್ನ ಛೇದನೆ ಮಾಡ್ತಾರೆ. ದೇಹವನ್ನ ಛೇದನೆ ಮಾಡೋದು ಅಂತಂದ್ರೆ ಇವಾಗ ನಾವು ಹೇಗೆ ಶರೀರ ಭಾವದಲ್ಲಿ ಇದ್ದಾಗ ವ್ಯಾವಹಾರಿಕ ಜೀವಿಗಳಾಗಿ ನಾವು ವ್ಯವಹಾರವನ್ನು ಮಾಡ್ತಾ ಇರ್ತೀವೋ, ಹಾಗೆ ವಿಷ್ಣುಗೂ ಸಹ ಆ ಮಾಯೆಯಿಂದ ತಾನು ಶರೀರ ಅನ್ನುವ ಒಂದು ಭಾವನೆಯಲ್ಲಿ ವ್ಯವಹಾರ ಮಾಡ್ಕೊಳ್ತಾ ಇರೋದ್ರಿಂದ ತನ್ನ ನಿಜ ಸ್ವರೂಪವನ್ನ ಮರೆತು ಬಿಟ್ಟಿರ್ತಾನೆ. ಯಾವಾಗ ಅಚ್ಛೇದನೆ ಮಾಡಿದಾಗ ಇದು ದೇಹ ಅನ್ನೋದು ಹೋಯ್ತೋ ಆಗ ತನ್ನ ನಿಜ ಸ್ವರೂಪ ತಿಳಿದು ಬರುತ್ತೆ ಅನ್ನೋದು ಈ ಕಥೆಯಲ್ಲಿ ಕಂಡು ಬರುತ್ತೆ. ಅದು ನಮಗೇನ್ ಪಾಠ? ನಾವು ಅದೇ ಪಾಠ. ನಾವು ದೇಹ ದೇಹ ಅಂತ ಅನ್ಕೊಂಡಿದೀವಿ, ಇಲ್ಲಿ ವ್ಯವಹಾರ ಮಾಡ್ತಿದ್ವಿ, ಇದೆಲ್ಲ ಮಿಥ್ಯ. ನಾವು ಪಾರಮಾರ್ಥಿಕ ಜೀವಿಗಳು, ನಾವು ಬೇರೆ ಅಲ್ಲ, ನಾವು ಬ್ರಹ್ಮನ ಸ್ವರೂಪನೇ. ಗುರುಗಳು ಬಂದು ನಮ್ಮನ್ನು ಎಚ್ಚರಿಸಿದಾಗ ಎಚ್ಚೆತ್ಕೋತೀವಿ. ಎಷ್ಟು ಚೆನ್ನಾಗಿರೋ ಕಥೆ ನೋಡಿ. ಬೇಕಾದ್ರೆ ನೋಡ್ಬಿಟ್ಟು ನಕ್ಕು ಬಿಡ್ತೀವಿ, ಆದ್ರೆ ನಮ್ದು ಅದೇ ಸ್ಥಿತಿ, ಕೊಚ್ಚೆ ಗುಂಡಿಲೇ ಬಿದ್ದಿದೀವಿ ನಾವು. ವರಾಹಗಳ ತರಾನೆ. ಮುಂದಿನ ಪ್ರಶ್ನೆ ಸಾವಿತ್ರಿ ಅವರಿಗೆ. ವ್ಯಾವಹಾರಿಕ ಜಗತ್ತಿನಲ್ಲಿ ಬಂದು ಜ್ಞಾನವನ್ನು ನೀಡುವ ಸದ್ಗುರು ವ್ಯಾವಹಾರಿಕ ಜೀವವೇ? ಅವನು ವ್ಯಾವಹಾರಿಕ ಜೀವನಾ? ಇಲ್ಲ, ವ್ಯಾವಹಾರಿಕ ಜೀವ ಅಲ್ಲ, ಪಾರಮಾರ್ಥಿಕ ಜೀವವಾಗಿ ಬಂದು ಆ ಗುರುವಿನ ರೂಪದಲ್ಲೇ ಪಾರಮಾರ್ಥಿಕ ಜೀವಕ್ಕೇನೆ ಅವರು ಹೇಳ್ಕೊಡ್ತಾರೆ. ಕರೆಕ್ಟ್ ಅಲ್ವಾ ಮೇಡಮ್? ಇವನು ವ್ಯಾವಹಾರಿಕ ಜೀವಿ ಅಂತ ತಾನು ಅಂದ್ಕೊಂಡಿದ್ದಾನೆ ಇವನು, ಆದ್ರೆ ಇವನು ಪಾರಮಾರ್ಥಿಕ ಜೀವನೇನೆ. ಅವರಂತೂ ಈಶ್ವರನೇ ಗುರುವಿನ ರೂಪದಲ್ಲಿ ಬಂದು ವ್ಯವಹಾರ ಜೀವಿಗೆ ಹೇಳಕ್ಕಾಗಲ್ಲ ಅಂತ ಪಾರಮಾರ್ಥಿಕ ಜೀವ ಆ ಭಗವಂತ ಗುರುವಿನ ರೂಪದಲ್ಲೇ ಪಾರಮಾರ್ಥಿಕ ಜೀವವಾಗಿ ಬಂದು ಹೇಳ್ಕೊಡ್ತಾರೆ. ಕರೆಕ್ಟ್. ಮುಂದಿನ ಪ್ರಶ್ನೆನೂ ಆಲ್ರೆಡಿ ಬಂದಿದ್ದ ಪ್ರಶ್ನೆನೇ, ಏನಿವೆ ಮತ್ತೆ ಕೇಳೋಣ. ಸುಜಿಯಾ ಅವ್ರಿಗೆ, ಜ್ಞಾನವಿಲ್ಲದೆ ಬರಿಯ ಧ್ಯಾನ ಮಾಡುವುದರಿಂದ ಮುಕ್ತಿ ದೊರಕುತ್ತದೆಯೇ? ಇಲ್ಲ, ದೊರಕಲ್ಲ. ಯಾಕೆ? ಜ್ಞಾನದಿಂದಾನೇ ಮುಕ್ತಿ ಬರೋದು. ಜ್ಞಾನ ಬಂದ್ಮೇಲೆ ನಾವು ಧ್ಯಾನ ಮಾಡಬಹುದು, ಧ್ಯಾನದಿಂದ ಜ್ಞಾನ ಮಾಡಕ್ಕಾಗಲ್ಲ. ಜ್ಞಾನ ಯಾವಾಗ ಬರುತ್ತೆ ಅಂದ್ರೆ
ಗುರುಗಳ ಅನುಗ್ರಹದಿಂದ ಅದನ್ನ ಶ್ರವಣ ಮನನ ನಿಧಿಧ್ಯಾಸದಿಂದ ಜ್ಞಾನ ಬರುತ್ತೆ. ಅದರಿಂದ ನಮಗೆ ಮುಕ್ತಿ ಸಿಗತ್ತೆ. ಅದಾದ್ಮೇಲೆ ನಾವು ಧ್ಯಾನ ಮಾಡಿದ್ರೆ ಸಮಾಧಿ ಇದಕ್ಕೆ ಹೋಗ್ಬಿಟ್ಟು ನಮ್ಮ ವಾಸನೆಗಳೆಲ್ಲ ಕಳ್ಕೋಬಹುದು ಅಷ್ಟೇನೆ. ಧ್ಯಾನದಲ್ಲಿ ಜ್ಞಾನದಿಂದಾನೇ ಮುಕ್ತಿ. ಕರೆಕ್ಟ್. ಮುಂದಿನ ಪ್ರಶ್ನೆ ಶೀಲಾ ಅವ್ರಿಗೆ. ಸಮಾಧಿಯನ್ನು ಯಾವ ಯಾವ ಬಲಗಳಿಂದ ಪಡೆಯಬಹುದು? ಇವುಗಳಲ್ಲಿ ಯಾವ ಸಮಾಧಿಯು ನಿಜವಾಗಿಯೂ ಉಪಯುಕ್ತವಾದುದಾಗಿದೆ? ಬೇರೆ ಬೇರೆ ಬಲಗಳನ್ನು ಹೇಳ್ತಾರೆ, ಅದರಲ್ಲಿ ಯಾವ ಬಲದಿಂದ ಸಮಾಧಿ ಪಡ್ಕೊಂಡ್ರೆ ಒಳ್ಳೇದು ಅಂತ. ಸಮಾಧಿ ಅಂತಂದ್ರೆ ನಾವು ಧ್ಯಾನದಲ್ಲಿ ಮನಸ್ಸಿನ ಆಳಕ್ಕೆ ಹೋಗಿ ಕೂತಾಗ ನಾವು ಇನ್ಯಾವುದೇ ಯೋಚನೆ ಇಲ್ದಿರ ಆಳವಾಗಿ ಒಂದೇ ಸ್ಥಿತಿಯಲ್ಲಿ ಇರೋದನ್ನ ನಾವು ಸಮಾಧಿ ಅಂತೀವಿ. ಆ ಸ್ಥಿತಿನ ನಾವು ಹೊಂದಬೇಕಾದ್ರೆ ಒಂದು ಮಂತ್ರ ಪಠನೆ ಮೂಲಕ, ಇನ್ನೊಂದು ಯೋಗದ ಮೂಲಕ, ಮತ್ತೊಂದು ಔಷಧದ ಮೂಲಕ ಅಂತಾರೆ. ಮಂತ್ರ ಪಠನೆ ಅಂದಾಗ ನಾವು ಆ ಮಂತ್ರ ಪಠನೆ ಮಾಡ್ತಾ 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 ಹೋದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಮನಸ್ಸು ಕೂಡ ಆ ಮಂತ್ರದಲ್ಲಿ ಬೆರ್ತೋಗುತ್ತೆ. ಮನಸ್ಸು ಮಂತ್ರ ಯಾವಾಗ ಏಕೀಭವಿಸುತ್ತೋ ಅವಾಗ ನಾವು ಆ ಸಮಾಧಿನಲ್ಲಿ ಇದ್ದೋಗ್ತೀವಿ. ಅದೇ ತರ ಯೋಗ ಕೂಡ, ಈ ಯೋಗದಲ್ಲಿ ನಾವು ಉಪಾಸನೆ ಮಾಡ್ತಾ ಹೋದಾಗ ಆ ಯೋಗದಲ್ಲೇ ಮನಸ್ಸು ಮುಳುಗೋಗಿರುತ್ತೆ. ಆಗ ನಾವು ಬೇರೆ ಯಾವ್ದನ್ನು ನೋಡಲ್ಲ, ಅದ್ರಲ್ಲೇ ಆ ಸ್ಥಿತಿ ಒಳಗೆ ನಾವು ಒಂದು ಸಮಾಧಿ ಸ್ಥಿತಿಗೆ ಹೊಟ್ಟೋಗಿರ್ತೀವಿ. ಹಾಗೆ ಔಷಧಿ ಅಂತ ಅಂದ್ರೆ ಈ ಡ್ರಗ್ಸ್ ಈ ಮುಂತಾದ ಈ ಮಾದಕ ಪಾನೀಯಗಳನ್ನ ಯಾವಾಗ ತಗೋತಾರೋ ಜನಗಳು, ಆಗೇನಾಗತ್ತೆ ಅದು ನಾನ್ ಯಾರು ಅನ್ನೋದೇ ಗೊತ್ತಾಗಲ್ಲ. ನಾನ್ ಯಾರು ಅನ್ನೋದು ತಿಳಿದೀರಾ ಏನಾಗತ್ತೆ, ಅದು ಒಂದು ಸ್ಥಿತಿ ಒಳಗೆ ಅಲ್ಲೇ ಇದ್ದೋಗ್ಬಿಡುತ್ತೆ. ಈ ತರ ನಾವು ಆ ಸಮಾಧಿ ಸ್ಥಿತಿಯಲ್ಲಿ ನಾವು ಒಂದು ಇದನ್ನ ಮಾಡ್ಬೋದು. ಕರೆಕ್ಟ್. ಅದು 3 ಆಯ್ತು. ಇನ್ನೊಂದು ಯಾವುದು? ಇನ್ನೊಂದು ಬಲ ಇದೆ. ಇದು 3 ಹೇಳಿದ್ರಿ, ಯೋಗ ಬಲ, ಮಂತ್ರ ಬಲ, ಔಷಧ ಬಲ. ಕರೆಕ್ಟ್. ಇನ್ನೊಂದು ಬಲ ಇದೆ. ಅದನ್ನ ಆ ಬಲದಿಂದ ಪಡೆದಿದ್ದ ಸಮಾಧಿ ಅದು ಶಾಶ್ವತವಾದದ್ದು. ಅದು ಯಾವುದು? ಅದ್ಯಾವ್ದಂದ್ರೆ ನಾವು ಈ ಪಾರಮಾರ್ಥಿಕ ಜ್ಞಾನದಿಂದ ಒಂದು ಸಮಾಧಿಯನ್ನು ಹೊಂದ್ತೀವೋ, ಪಾರಮಾರ್ಥಿಕವಾಗಿ ಎಂದಾಗ ಈ ಮನಸ್ಸು ನಾನಲ್ಲ, ಈ ಬುದ್ಧಿ ನಾನಲ್ಲ, ಈ ಪ್ರಪಂಚ ಏನಿದೆಯೋ ಇದು ಅಶಾಶ್ವತವಾದ್ದು, ಈ ಶಾಶ್ವತ ಅಲ್ಲ. ಇದ್ಯಾವ್ದು ಇದಲ್ಲ, ನಿಜವಾದ್ದಲ್ಲ. ನಿಜವಾದ್ಯಾವ್ದು? ಆ ಪರಮಾತ್ಮ ಮುಂದೆ ಈ ನಮ್ಮ ಆತ್ಮ ಅನ್ನೋದ್ ಏನಿದೆಯೋ ಅದು ಪರಮಾತ್ಮನ ಜೊತೆ ಒಂದಾಗತ್ತೆ. ಯಾವಾಗ ಈ ಪಾರಮಾರ್ಥಿಕ ಜೀವನದ ಜ್ಞಾನವನ್ನ ನಾವು ಹೊಂದಾಗ ಈ ಜೀವ ಅದರ ಜೊತೆ ಆ ಪರಮಾತ್ಮನ ಜೊತೆ ಒಂದಾಗತ್ತೆ. ಆಗ ನಾವು ಒಂದು ಸಮಾಧಿ ಸ್ಥಿತಿನ ಹೊಂದಬಹುದು. ಕರೆಕ್ಟ್. ಜ್ಞಾನಬಲ. ಜ್ಞಾನಬಲದ ಮೂಲಕ ಪಡೆದಂತ ಸಮಾಧಿ ಅದು ಶಾಶ್ವತವಾದ್ದು, ಸ್ಥಿರವಾದ್ದು, ಶಾಶ್ವತ. ಚೆನ್ನಾಗಿ ಹೇಳಿದೆ. ಅದು ಸಹಜ ಸಮಾಧಿಗೆ ಕಾರಣವಾಗುತ್ತೆ. ಮುಂದಿನ ಪ್ರಶ್ನೆ ಸಂಧ್ಯಾ ಅವರಿಗೆ. ವೇದಾಂತದ ವಾಕ್ಯವನ್ನು ಸುಮ್ಮನೆ ಪುನರುಚ್ಚರಿಸುತ್ತಾ ಧ್ಯಾನವನ್ನು ಮಾಡಿದರೆ ಅಥವಾ ನಿಧಿಧ್ಯಾಸವನ್ನು ಮಾಡಿದರೆ ಧ್ಯಾನದ ನಿರೀಕ್ಷಿತ ಪರಿಣಾಮವನ್ನು ಹೊಂದಬಹುದೇ? ಇವಾಗ ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಆತ್ಮ ಅಂತ ಹೇಳುತ್ತೆ ವೇದಾಂತ. ಅದು ಹೇಳ್ತಾ ಇದ್ರೆ ಆಗತ್ತಾ? ಇಲ್ಲ, ಅದನ್ನ ಹೇಳ್ತಾ ಕೂತ್ಬಿಟ್ರೆ ಆಗಲ್ಲ. ಅದನ್ನ ಗುರುಗಳ ಮಾರ್ಗದರ್ಶನದೊಂದಿಗೆ ನಮ್ಗೆ ಈ ವೇದ ಮಾತೆಯ ಮೊರೆ ಹೋಗಿ ಸದ್ಗುರುಗಳ ಪ್ರವಚನಗಳನ್ನ ಕೇಳ್ತಾ ನಿಧಿಧ್ಯಾಸ ಮಾಡ್ತಾ, ಶ್ರವಣ ಮನನ ನಿಧಿಧ್ಯಾಸಗಳನ್ನ ಮಾಡ್ತಾ ವೇದ ಮಾತಿಗೆ ನಂಬಿಕೆ ಇಟ್ರೆ, ವೇದಗಳಿಂದ ನಾವು ಜ್ಞಾನ ಪಡಿಬೋದು ಅನ್ನೋ ನಂಬಿಕೆ ಇಟ್ರೆ, ಗುರುಗಳಲ್ಲಿ ನಂಬಿಕೆ ಇಟ್ರೆ, ನಾವು ಈ ಶ್ರವಣ ಮನನ ನಿಧಿಧ್ಯಾಸಗಳಲ್ಲಿ ನಂಬಿಕೆ ಇಟ್ಟು ಇವುಗಳನ್ನ ಕೇಳ್ತಾ ಶ್ರವಣ ಮಾಡ್ತಾನೆ ಇರ್ಬೇಕು, ಮನನ ಮಾಡ್ತಾ ಇರ್ಬೇಕು, ನಿಧಿಧ್ಯಾಸಗಳನ್ನ ಮಾಡ್ತಾ ಇರ್ಬೇಕು. ಆಗ ನಾವೇನ್ ಮಾಡ್ತೀವಿ, ಈ ದೇಹ ಮನಸ್ಸು ಬುದ್ಧಿ ನಾವಲ್ಲ, ಪಾರಮಾರ್ಥಿಕ ಜೀವವಾದ ಬ್ರಹ್ಮನ ಬ್ರಹ್ಮ ಚೈತನ್ಯವೇ ನಾವು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈ ದೇಹ ಮನಸ್ಸು ಬುದ್ಧಿಗಳು ಅನ್ನೋ ವಾಸನೆಗಳಿಂದ ಹೊರಗಡೆ ಬಂದು ನಾವು ಶಾಶ್ವತವಾದ ಸುಖವನ್ನ ಪಡೆಯಬಹುದು, ಜ್ಞಾನವನ್ನ ಪಡೆಯಬಹುದು ಅಂತ ಹೇಳ್ತಾರೆ.
ಆದ್ರೆ ಈಗ ಬ್ರಹ್ಮನಿಗೆ ಅದೇ ಮುಂದೆ ಬ್ರಹ್ಮನಿಗೆ 4 ಮುಖಗಳು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ವೇದಗಳಲ್ಲಿ ಹೇಳೋದು ಎಲ್ಲ ಒಂದೇನೆ. ಅದು ನಾನೇ ಬ್ರಹ್ಮ ಅನ್ನೋದನ್ನ ಎಲ್ಲಾ ವೇದಗಳು, ಎಲ್ಲ ಪುರಾಣಗಳು, ಇವು ವೇದಾಂತದ ಮೂಲಕ ನಮ್ಗೆ ಸಾರಿ ಸಾರಿ ಹೇಳ್ತಾ ಇದೆ. ಇದನ್ನ ನಾವು ಆಳವಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಆಧ್ಯಾತ್ಮಿಕ ಸಾಧನೆಯನ್ನ ಸದ್ಗುರುಗಳ ಮೂಲಕ ಪಡ್ಕೊಂಡಾಗ ನಮ್ಗೆ ಜ್ಞಾನದ ಅರಿವಾಗುತ್ತೆ. ಇಲ್ಲದೆ ಸುಮ್ನೆ ನಾವು ಅನ್ಕೊಂಡ್ರೆ ಆಗಲ್ಲ. ಕರೆಕ್ಟ್. ಸುಮ್ಮನೆ ಅನ್ಕೊಂಡ್ರೆ ಬ್ರಹ್ಮನ್ ಚಿತ್ರ ಬರುತ್ತೆ. ಅವಾಗೇನೋ ನಮ್ಗೆ ಕಾಣಿಸ್ತು, ಓ ಬ್ರಹ್ಮ ದರ್ಶನ ಆಯ್ತು ಅಂತ ನಾನೇ ಅನ್ಕೊಂಡ್ಬಿಡ್ತೀವಿ ನಾವು. ಬ್ರಹ್ಮ ಕಂಡೆ. ಹೌದು. ಚೆನ್ನಾಗಿ ಹೇಳಿ. ಅದನ್ನೇ ಗುರುಜಿ ಹೇಳಿದ್ದಾರೆ. ನನ್ನ ಕ್ಲಾಸ್ ನಲ್ಲಿ ಒಬ್ರು ಯಾರೋ ಹಿಂಗೆ ನನ್ಗೆ ಬ್ರಹ್ಮ ದರ್ಶನವಾಯ್ತು ಅಂತ ಹೇಳಿದ್ರು. ಏನು ಅಂದ್ರೆ ನನಗೆ ಅವ್ರಿಗೆ 4 ಮುಖ ಇತ್ತು ಅಂತ ಹೇಳಿದ್ರು. ಆ 4 ಮುಖಗಳನ್ನ ಯಾರು ನೋಡಿಲ್ಲ, ನಾವು ಬ್ರಹ್ಮನ್ನ ನೋಡಿಲ್ಲ. 4 ಮುಖಗಳನ್ನ ಈ ವೇದಗಳನ್ನ ಹೋಲಿಸಿ ಹೇಳಿರ್ತಾರೆ ಅಂತ ಹೇಳಿ, ಅದನ್ನೇ ಈ ವೇದಗಳಲ್ಲಿ ಹೇಳಿರೋ ಸಾರವು ಒಂದೇ, ಎಲ್ಲವೂ ಬ್ರಹ್ಮನೇ ಅಂತ ತಿಳಿಸಿ. ಕರೆಕ್ಟ್. ನೋಡಿ ಎಷ್ಟು ಈ ಒಂದು ಇದನ್ನ ಪದೇ ಪದೇ ಹೇಳ್ತಾರೆ ಗುರೂಜಿ. ಯಾವುದೇ ಒಂದು ಅನುಭವ ಅದು ಮುಖ್ಯ ಅಲ್ಲ, ಅನುಭವವನ್ನ ತಿಳಿತಾ ಇರೋ ಅರಿವು ನಾನು ಅನ್ನೋದನ್ನ ತಿಳ್ಕೊಳ್ಳೋದು ಮುಖ್ಯ ಅನ್ನೋದು ಪದೇ 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 ಹೇಳ್ತಾರೆ. ನನ್ಗೆ ಹಂಗಾಯ್ತು, ನನ್ಗೆ ಹಿಂಗಾಯ್ತು, ನಾನು ಅದ್ ನೋಡ್ದೆ, ನಾನು ಇದ್ ನೋಡ್ದೆ, ನಾನೇ ಗ್ರೇಟು ಅನ್ನೋ ರೀತಿಯ ಒಂದು ಭ್ರಮೆ ಬೇಡ. ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಆಗ್ಬಹುದು. ಕೆಲವು ಅನುಭವಗಳು ನಮಗೆ ಒಂದು ಉತ್ತೇಜನ ಕೊಟ್ಟು ಮುಂದುವರಿಯೋದಕ್ಕೆ ಸಹಾಯನೂ ಆಗಬಹುದು, ಇಲ್ಲ ಅಂತಲ್ಲ. ಆದ್ರೆ ಅನುಭವ ಮುಖ್ಯ ಅಲ್ಲ, ಅನುಭವದ ಹಿಂದೆ ಇರುವಂತ ಅದನ್ನು ತಿಳಿತಾ ಇರುವಂತ ಅರಿವು ನಾನು ಅನ್ನುವ ಒಂದು ಜ್ಞಾನ ಏನಿದೆ, ಆ ಜ್ಞಾನ ಮುಖ್ಯ ಅನ್ನೋದನ್ನ ನಾವು ತಿಳ್ಕೋಬೇಕು. ಸಾವಿತ್ರಿಯವರು, ಶಿಲ್ಪಿ ಕಳೆದಿರುವಂತಹ ಬ್ರಹ್ಮನ 4 ಮುಖಗಳು ಏನನ್ನ ಸಂಕೇತಿಸುತ್ತವೆ? ಯಾಕೆಂದ್ರೆ ಶಿಲ್ಪಿಗೆ ಬ್ರಹ್ಮ ಹೀಗಿರತ್ತೆ ಅಂತ ಹೇಳ್ತಾರೆ. ಅದು ಆ ಮನಸ್ಸಿನಲ್ಲಿ ತುಂಬಿಕೊಂಡಿರ್ತಾರೆ. ಬ್ರಹ್ಮ ಹೇಗಿರ್ತಾನೆ, ಚತುರ್ಮುಖ ಅಂದ್ರೆ 4 ಮುಖಗಳಿರತ್ತೆ, 8 ಕೈಗಳಿರತ್ತೆ. ಆ ತರ ಅವನ ಆ ಭಾವನೆಯಲ್ಲಿ ತುಂಬಿಕೊಂಡಿರೋದೇ ಚಿತ್ರ ಹೊರಗ್ ಬರತ್ತೆ. ಈ 4 ವೇದಗಳೂನು ಒಂದೇ ಹೇಳತ್ತೆ. ಅದೇ ವೇದಾಂತ ವಾಕ್ಯನೇ ಹೇಳತ್ತೆ. ಅದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳತ್ತೆ ಅಂತ ಹೇಳ್ತಾರೆ. ಕರೆಕ್ಟ್. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಏನು? ಬ್ರಹ್ಮ ಅಂದ್ರೆ ನಿಜವಾಗ್ಲೂನು ಬ್ರಹ್ಮ ಅಂತಂದ್ರೆ ನಾನೇ ಬ್ರಹ್ಮ ಅಂತ. ಕರೆಕ್ಟ್, ನಾನೇ ಬ್ರಹ್ಮ. ಸರಿ, ಬ್ರಹ್ಮ ಅಂದ್ರೆ ಏನು ನಿಜವಾಗ್ಲು? ನಿಜವಾಗ್ಲು ಅಂದ್ರೆ ಅದೇನೋ ಗೊತ್ತಿಲ್ಲ ಮೇಡಮ್. ಅಲ್ಲ, ಈಗ ನೀವು ಇಷ್ಟೊತ್ತು ಓದ್ಕೊಂಡ್ ಬಂದಿರೋದು ಏನು? ನೀವ್ ಯಾರು? ಬ್ರಹ್ಮಜ್ಞಾನನೇ, ಬ್ರಹ್ಮಜ್ಞಾನ. ಇವಾಗ ನೀವ್ ಯಾರು ಅಂತ ನೀವ್ ಯಾರು ಅಂತ ಫೈನಲಿ ಆಯ್ತು, ಡಿಸೈಡ್ ಆಯ್ತು. ಪಾರಮಾರ್ಥಿಕ ಜೀವ. ಪಾರಮಾರ್ಥಿಕ ಜೀವ ಅಂದ್ರೆ ಏನು? ಕರೆಕ್ಟ್ ಹೇಳಿ. ಸಾಕ್ಷಿ ಅಂತ ಹೇಳಿದ್ರಿ. ಸಾಕ್ಷಿ ಅಂದ್ರೆ ಏನು? ಸಾಕ್ಷಿ ಕೆಲಸ ಏನು? ಸಾಕ್ಷಿ ಸುಮ್ಮನೆ ಇದ್ಬಿಡೋದು, ಎಲ್ಲಾನು ತಿಳ್ಕೊಳ್ತಾ ಇರತ್ತೆ ಅಲ್ವಾ? ಎಲ್ಲಾದ್ರೂ ತಿಳ್ಕೊಳ್ತಾ ಇರತ್ತೆ. ಅಂದ್ರೆ ಅರಿವು ನಾನು, ಅರಿವು 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 ಅನ್ನೋದನ್ನ ರಿಜಿಸ್ಟರ್ ಮಾಡಿ ಅರಿವಿನ ರೂಪದಲ್ಲೇ ಎಲ್ಲ ತಿಳ್ಕೊಂತ ಇರತ್ತೆ. ಅರಿವೇ ನಾನು. ಅದು ನೋಡಕ್ ಆಗಲ್ಲ, ಹಿಂದೆ ತಿಳ್ಕೊಂತ ಇರತ್ತೆ, ಎಲ್ಲ ಗೊತ್ತಾಗ್ತಾ ಇರತ್ತೆ ಸಾಕ್ಷಿ ಭಾವದಲ್ಲಿ. ಇವಾಗ ನೀವೆಲ್ಲವನ್ನು ತಿಳ್ಕೊಳ್ತಾ ಇದೀರೋ ಇಲ್ವೋ? ಇವಾಗ ನಾವು ಮಾತಾಡ್ತಾ ಇರೋದೆಲ್ಲ ನಿಮಗ್ ತಿಳಿತಾ ಇದೆಯೋ ಇಲ್ವೋ? ಅಂದ್ರೆ ಈ ಸಾವಿತ್ರಿ ಅನ್ನೋ ಒಂದು ಉಪಕರಣದ ಮೂಲಕ ಅರಿವು ತಿಳ್ಕೊಳ್ತಾ ಇದೆ. ಸಾವಿತ್ರಿ ಅನ್ನೋ ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ ಎಲ್ಲ ಇದೆಯಲ್ಲ, ಅದ್ರ ಮೂಲಕ ಇಲ್ಲಿ ಏನೇನ್ ಹೊರಗಡೆ ನಡೀತಾ ಇದೆಯೋ ಅದನ್ನೆಲ್ಲ ಅದು ತಗೋತಾ ಇದೆ, ವಿಷಯ ತಗೊಂಡು ತಿಳ್ಕೊಳ್ತಾ ಇದೆ. ಅದು ಯಾವುದು? ಸಾವಿತ್ರಿಯ ಒಳಗಿರುವಂತ ಅರಿವು. ಅರಿವಿನ ರೂಪದಲ್ಲಿ ಎಲ್ಲ ತಿಳ್ಕೊಂತ ಇದೆ ಅಂತ. ಹಾಗಾಗಿ ಬ್ರಹ್ಮ ಅಂದ್ರೆ ಅರಿವು. ಪ್ರಜ್ಞಾನಂ ಬ್ರಹ್ಮ ಅಂತ ಒಂದು ಮಹಾವಾಕ್ಯ ಅಂದ್ರೆ ಏನು? ಪ್ರಜ್ಞಾನಂ ಬ್ರಹ್ಮ ಅಂತಂದ್ರೆ ಏನು? ಅರಿವೇ ಬ್ರಹ್ಮ ಅಂತ ಅರ್ಥ ಅದಕ್ಕೆ. ಇವಾಗ ಮೊನ್ನೆ ಮಹಾವಾಕ್ಯಗಳ ಬಗ್ಗೆ ಮಾತಾಡಿದ್ರಲ್ಲ ಗುರುಗಳು, ಹೇಳಿದ್ರು ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ.
ತತ್ವಮಸಿ ಅದು 3 ವಾಕ್ಯಗಳ ಬಗ್ಗೆ ಹೇಳಿದ್ದಾರೆ. 4 ವಾಕ್ಯ. ಯಾವ್ಯಾವ ವಾಕ್ಯ ಹೇಗಂತ ತತ್ವಮಸಿ ಅಂತ ಮೊದಲು ಗುರುಗಳು ಹೇಳ್ತಾರೆ ಶಿಷ್ಯನಿಗೆ, ಹೇಳಿದ್ರು. ನೀನೇ ಪರಬ್ರಹ್ಮ ಅಂತ. ತತ್ ಅಂದ್ರ ಅದು, ತ್ವಂ ಅಂದ್ರೆ ನೀನು, ಅಸಿ ತ್ವಂ ಅಂದ್ರೆ ಆಗಿದ್ದೀಯೇ, ನೀನು ಅದೇ ಆಗಿದ್ದೀಯೇ, ನೀನು ಪರಬ್ರಹ್ಮನೇ ಆಗಿದೀಯೇ ಅಂತ ಹೇಳ್ತಾರೆ. ಅವಾಗ ಶಿಷ್ಯನಿಗೆ ಈ ಬ್ರಹ್ಮ ಅನ್ನೋ ಪದದ ಅರ್ಥ ಆಗಲ್ಲ. ಏನ್ ಬ್ರಹ್ಮ ಅಂದ್ರೆ ಹಾಗಾದ್ರೆ ಎಲ್ಲೋ ಅವಳು ಕೂತ್ಕೊಂಡಿರೋ ಬ್ರಹ್ಮನ, ಚತುರ್ಮುಖ ಬ್ರಹ್ಮನ, ಯಾರು ಬ್ರಹ್ಮ ಅಂದ್ರೆ ಏನದು ಬ್ರಹ್ಮ ಅಂತ ಅಂತ ಕೇಳಿದಕ್ಕೆ ಅವಾಗ ಗುರುಗಳು ಹೇಳ್ತಾರೆ, ಪ್ರಜ್ಞಾನಂ ಬ್ರಹ್ಮ ಅಂತ. ಅಂದ್ರೆ ಅರಿವೇ ಬ್ರಹ್ಮ. ನಿನ್ನಲ್ಲಿರುವಂತಹ ಅರಿವು ಏನಿದೆ, ಎಲ್ಲವೂ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದೀಯಲ್ಲ ನೀನು, ಅದೇ ಅರಿವು ಅಲ್ವಾ, ಆ ಅರಿವೇ ಬ್ರಹ್ಮ ಅಂತ. ಪ್ರಜ್ಞಾನಂ ಬ್ರಹ್ಮ ಅಂತ ಬ್ರಹ್ಮನ ಲಕ್ಷಣವನ್ನ ತಿಳಿಸ್ಕೊಡ್ತಾರೆ. ಆಗ ಶಿಷ್ಯನಿಗೆ ಓ ಹೌದು, ಇವಾಗ ಇಷ್ಟು ದಿವಸ ನಾನು ಈ ದೇಹ ಅನ್ಕೊಂಡಿದ್ದೆ, ನಾನು ಈ ಪ್ರಪಂಚವನ್ನ ನೋಡ್ತಾ ಇದ್ದೀನಿ ಅನ್ಕೊಂಡಿದ್ರೆ, ಅಹಂ ಇದು, ಇದಂ ಅದು, ನಾನು ಮತ್ತು ಪ್ರಪಂಚ ಅನ್ಕೊಂಡಿದ್ದೆ. ಆದ್ರೆ ಅಲ್ಲ, ಇದನ್ನು ಕೂಡ, ಈ ದೇಹವನ್ನು ಕೂಡ, ಮನಸ್ಸನ್ನು ಕೂಡ, ಬುದ್ಧಿಯನ್ನು ಕೂಡ ತಿಳಿತಾ ಇರುವಂತ ಅರಿವು ಅದು ಒಳಗಿದೆ. ಅದು ದೇಹವನ್ನು ಅರಿತಾ ಇದೆ, ಪ್ರಪಂಚವನ್ನು ಅರಿತಾ ಇದೆ. ಅದೇ ಆತ್ಮ, ಆ ಆತ್ಮವೇ ಪರಮಾತ್ಮ ಅಂತ ಅವನಿಗೆ ಅರ್ಥ ಆಗುತ್ತೆ. ಅಯಂ ಆತ್ಮ ಬ್ರಹ್ಮ, ಅಯಂ ಆತ್ಮ, ಈ ಆತ್ಮ ಬ್ರಹ್ಮ ಅಂತ ಅವನು ಅವಾಗ ಸಾಧನೆ ಮಾಡ್ತಾ ಹೋಗ್ತಾನೆ. ಅದು ಸಾಧನಾ ವಾಕ್ಯ ಅಥವಾ ಅಭ್ಯಾಸ ವಾಕ್ಯ ಅಂತ ಹೇಳ್ತಾರೆ. ಅದನ್ನ ಸಾಧನೆ ಮಾಡ್ತಾ ಹೋದಾಗ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾಗುತ್ತೆ. ನಾನೇ ಬ್ರಹ್ಮ ಅಂತ ಗೊತ್ತಾಗುತ್ತೆ. ನಾನೇ ಅಂದ್ರೆ ಯಾರು? ಸಾವಿತ್ರಿ ಕಾತ್ಯಾಯಿನಿ ಅಲ್ಲ, ಅದರೊಳಗಿರುವಂತ ಅರಿವು, ಅದು ನಾನು, ಅದು ನಿಜವಾದ ನಾನು, ಅದೇ ಬ್ರಹ್ಮ ಅಂತ ಅವನಿಗೆ ಗೊತ್ತಾಗುತ್ತೆ. ಹಾಗೆ ಗೊತ್ತಾದ್ಮೇಲೆ ಸರ್ವಂ ಖಲ್ವಿದಂ ಬ್ರಹ್ಮ, ಏನೇನ್ ಹೊರಗಡೆ ನೋಡಿದಾಗ ಎಲ್ಲವೂ ಬ್ರಹ್ಮವೇ. ಯಾಕೆಂದ್ರೆ ಏನೇನ್ ಕಾಣ್ತಾ ಇದೆಯೋ ಅದೆಲ್ಲವುದು ಪರಿಮಿತವಾದ ಅಸ್ತಿತ್ವ, ಆ ಅಪರಿಮಿತವಾದ ಅಸ್ತಿತ್ವದಿಂದಲೇ ಬಂದಿರೋವಂಥದ್ದು. ಹಾಗಾಗಿ ಏನು ನೋಡಿದ್ರು ಕೂಡ ಅದ್ರ ಹಿಂದೆ ಅಪರಿಮಿತವಾದ ಅಸ್ತಿತ್ವ ಇದೆ, ಅದು ಬ್ರಹ್ಮ. ಹಾಗಾಗಿ ಎಲ್ಲವೂ ಬ್ರಹ್ಮವೇ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಅವನಿಗೆ ಗೊತ್ತಾಗುತ್ತೆ. ಈ ರೀತಿ ಮಹಾವಾಕ್ಯಗಳು ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋಕೆ ಸಹಾಯ ಮಾಡುತ್ತವೆ ಅಂತ ಹೇಳ್ತಾರೆ. ಸೊ ಬ್ರಹ್ಮ ಅಂದ್ರೇನು? ಬ್ರಹ್ಮ ಅಂದ್ರೇನು? ಅರಿವು. ಅರಿವು ಎಲ್ಲದರಲ್ಲೂ ಇರೋದ್ರಿಂದ ಎಲ್ಲ ಕಡೆ ಬ್ರಹ್ಮ ಅಂತ ನಮ್ಗೆ ಗೊತ್ತಾಗತ್ತೆ. ಇರೋದೊಂದೇ ಬ್ರಹ್ಮ ಅನ್ನೋದು ತಿಳ್ಕೊಬಹುದು ಅವಾಗ. ಕರೆಕ್ಟ್. ಇಲ್ಲಿಗೆ ಇವತ್ತಿನ ಪ್ರಶ್ನೋತ್ತರಗಳ ಕಾರ್ಯಕ್ರಮ ಮುಗೀತು. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡಿಬಿಟ್ಟು ಮೆಡಿಟೇಷನ್ ಮಾಡೋಣ. ಮ್ಯಾಮ್ ಒಂದ್ ನಿಮಿಷ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಇನ್ನೊಂದ್ಸತಿ ಹೇಳ್ತೀರಾ? ಅಹಂ ಅಂದ್ರೆ ನಾನು, ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮವಾಗಿದ್ದೇನೆ ಅಂತ. ನಾನು ಅವೇರ್ನೆಸ್ ಅಂತ. ನಾನು ಅವೇರ್ನೆಸ್ ಅಂತ ಅಂದ್ರೆ ನಾನು ಅಂದ್ರೆ ಯಾರು? ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ದೇಹ ಮನಸ್ಸು ಬುದ್ಧಿಯನ್ನು ತಿಳ್ಕೊಳ್ತಾ ಇರುವಂತ ಅರಿವು ಏನಿದೆ ಅದೇ ಬ್ರಹ್ಮ ಅಂತ. ಬ್ರಹ್ಮ ಅಂತಂದ್ರೆ ಮೊದಲೇ ಎಕ್ಸ್ಪ್ಲನೇಷನ್ ಕೊಟ್ಟಾಗಿದೆ, ಅವೇರ್ನೆಸ್ ಅಂತ. ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳಿದ್ದಾರೆ. ಸೊ ಏನು ಇಡೀ ಪ್ರಪಂಚದಲ್ಲಿ ತುಂಬಿಕೊಂಡಿರುವಂಥ ಪ್ರಜ್ಞಾನ ಅರಿವು ಏನಿದೆ, ಆ ಅರಿವು ಕೂಡ ಮತ್ತೆ ಇಲ್ಲಿ ಈ ದೇಹವನ್ನ ಅರಿತಾ ಇರುವಂಥ ಅರಿವು ಏನಿದೆ, ಅದು ಎರಡು ಒಂದೇನೆ. ಆತ್ಮ ಪರಮಾತ್ಮ ಎರಡು ಒಂದೇನೆ ಅನ್ನುವಂಥ ಅರ್ಥ. ಅಹಂ ಬ್ರಹ್ಮಾಸ್ಮಿ, ನಾನು ಅಂದರೆ ಶುದ್ಧವಾದ ಅರಿವಾದ ನಾನು ಬ್ರಹ್ಮನಾಗಿದ್ದೇನೆ, ಸಚ್ಚಿತ್ ಆನಂದ ಸ್ವರೂಪನಾಗಿದ್ದೇನೆ, ಎಲ್ಲೆಲ್ಲೂ ಇದ್ದೇನೆ ಅಂತ ಅರ್ಥ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸೊ ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಇನ್ನೇನು ಪ್ರಶ್ನೆ ಇಲ್ಲ ಅಂದ್ರೆ ಪ್ರಾರ್ಥನೆ ಮಾಡೋಣ.
असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांतिः। पूर्णमदः पूर्णमिदं पूर्णात् पूर्णमुदुच्यते पूर्णस्य पूर्णमादाय पूर्णमेवावशिष्यते। ओम शांति शांति ಶಾಂತಿಃ. ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.